ಅಪ್ಪದ ಕಲರು, ಅಮ್ಮದು ಬಂದ್ಬಿಟ್ಟು ಬಾಡಿ ಬಂದಿದೆ, ಬೀಕ್ ಅಮ್ಮದು ಬಂದಿದೆ. ಈ ಅಮ್ಮ ಯಾವಾಗಲೂ ಬಿಟ್ಟು 5 ಅವರ್ ಆಡ್ತಿದ್ರು. ಒಂದೊಂದು ಅಕ್ಕಿಗಳನ್ನ ಕೂಡ ಯಾವ ಥರ ನೀಟಾಗಿ ಮೇಂಟೈನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸರಿನಾ, ಕ್ಲೀನಾಗಿ ನೋಡ್ಕೊಳ್ಳಿ, ನೀವೇ ಚೆಕ್ ಮಾಡ್ಕೊಳ್ಳಿ. ನೋಡಿ ಗೈಸ್ ಹೆಂಗಿದೆ ಅಂತ. ಪಿಲಂಗ ಬಂದಿದೆ, ಅಮ್ಮದು ಬಣ್ಣ ತಗೊಂಡು ಅಪ್ಪದು ಕಣ್ಣು ಬಂದಿರೋದು. ಸೊ ಗೈಸ್ ನೋಡಿ, ಒಂದು ಖುಷಿ ಇಲ್ಲದೆ ಕಷ್ಟ, ಮತ್ತೆ ಆ ಟೂರ್ನಮೆಂಟ್ ಬಿಟ್ಕೊಳಕ್ಕೆ ಕಷ್ಟ ಪಡ್ತಿರಲ್ಲ ಜೊತೆದು ಇದು ಜಾಕ್ ಅದ್ರದ್ದು ಪಟ್ಟಣ ಬ್ರೋ ಇದು ಕೂಡ. ಹೌದು, ಇದಕ್ಕೆ ಒಂದು 8 ಇಯರ್ಸ್ ಇದೆ. ಇದಕ್ಕೆ 8 ಇಯರ್ಸ್. ಓ ನಾನು ಯಾಕೆ ಕೊಡಲ್ಲ, ಈ ತರ ಜಾಕ್ ನನ್ನ ಹತ್ರ ಒಂದು 15 ಜಾಕ್ ಇದೆ, 15 ಜಾಕ್ ಇದೆ. ಸೊ ಹಾಯ್ ಎಲ್ಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ತುಂಬಾ ದಿವಸದಿಂದ ಎಲ್ಲರೂ ಬಂದ್ಬಿಟ್ಟು ಬ್ರೋ ಅಕ್ಕಿಗಳು ಸೇಲ್ ಒಂದು ವಿಡಿಯೋ ಹಾಕಿ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಬಂದ್ಬಿಟ್ಟು ಮನೆಯಲ್ಲಿ ಆಗಿರೋ ಪಟ್ಟಾಗಳನ್ನ ಕೊಟ್ಬಿಡೋಣ. ಇದು ಕಾಜಿಯವ್ರ ಮನೆಯಲ್ಲಿ ಆಗಿರೋ ಪಟ್ಟಾಗಳೆಲ್ಲ ಅವ್ರ ರಿಂಗ್ ಸಮೇತ ಇರುತ್ತೆ ಸರಿನಾ. ಸೊ ಪಟ್ಟಾಗಳೆಲ್ಲ ಒಂದು ಒಳ್ಳೆ ಬಜೆಟ್ ಅಲ್ಲಿ ನೀವು ಈ ವರ್ಷ ಬಿಟ್ಕೊಂಡವ್ರು ಯಾರು ಇರ್ತೀರಾ, ಸೊ ಒಂದು ಒಳ್ಳೆ ಪಟ್ಟಾಗಳನ್ನ ಸರಿನಾ ಮನೆಯಲ್ಲಿ ರೆಡಿ ಮಾಡ್ಕೊಂಡಿರೋ ಮನೆ ಜೋಡಿಗಳು ಪಟ್ಟಾಗಳು ಕೊಡ್ತಾ ಇದೀವಿ ಸರಿನಾ. ಸೊ ಎಲ್ಲರಿಗೂ ಯುಟಿಲೈಸ್ ಆಗಲಿ, ಇದು ಆಪರ್ಚುನಿಟಿ ಯೂಸ್ ಮಾಡ್ಕೊಳ್ಳಿ. ಒಂದೊಂದು ಪಟ್ಟಾನ ತೋರಿಸ್ತೀನಿ, ಪ್ರೈಸಿಂಗ್ ಹೇಳ್ತೀನಿ. ಸೊ ಇದ್ರ ಬಗ್ಗೆ ಬಂದ್ಬಿಟ್ಟು ಡೀಟೇಲ್ ಆಗಿ ನಮ್ಮ ಕಾಜಿದ್ರು ಹೇಳ್ತಾರೆ. ಒಂದೊಂದು ಪಟ್ಟ ಬಗ್ಗೆ ಮಾತಾಡ್ಬಿಟ್ಟು ಪ್ರೈಸಸ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ಸ್ ಎಲ್ಲ ಮಾತಾಡೋಣ ಬನ್ನಿ. ಸೊ ಗೈಸ್ ಫಸ್ಟ್ ಪಟ್ಟ ಬಂದ್ಬಿಟ್ಟು ಎತ್ಕೊಂಡ್ಬಂದಿದ್ದಾರೆ ಬ್ರೋ. ಇದು ಯಾವ ಪಟ್ಟ ಬ್ರೋ? ಬ್ರೋ ಇದು ನಮ್ಮ ಮನೆಯಲ್ಲಿ ಹುಟ್ಟಿರೋದು ಡುಬಾಸ್ ಗಂಡ್ ಮತ್ತೆ ಡುಬಾಸ್ ಹೆಣ್ಗೆ ಪಟ್ಟ. ಓಕೆ, ಕರೆಂಟ್ 2 ಅವರ್ಸ್ ಆಡ್ತಾ ಇದೆ. ಯಾರಿಗೆ ವಿಡಿಯೋ ಬೇಕಂದ್ರೆ ತೋರಿಸ್ತೀನಿ. ಓಕೆ, ಆಡ್ತಾ ಇರೋದು ವಿಡಿಯೋನು ಇಟ್ಟಿದ್ದೀನಿ. ಓಕೆ, ಇನ್ನ ಬಾಜಿಗೆ ಬಂದಿಲ್ಲ ಹಾಕಿ, ಸರಿ ಟ್ರೈ ಮಾಡ್ತಾ ಇದೆ. ಓಕೆ, ಒಂದು ಡೈಲಿ ಬಿಟ್ಕೊಂಡು ಬಂದ್ರೆ 10-20 ಡೇಸ್ ನಲ್ಲಿ ಗಟ್ಟಿ ಬಜೆಟ್. ಎಷ್ಟು ಕಲ್ಲಿ ಪಟ್ಟ ಬ್ರೋ? 1 2 3 ಕಲ್ಲಿ ಪಟ್ಟ. 4 ಕಲ್ಲಿ ಪಟ್ಟ. ಓಕೆ, ನಮ್ಮ ಮನೆ ದುಟ್ಟಿರೋದು ಬ್ಲೂ ಶೇಡ್ ಇರುತ್ತೆ. ಓಕೆ, ಒಳ್ಳೆ ಗಾಳಿಗೆ ತುಂಬಾ ಒಳ್ಳೆ ಆಡತ್ತೆ ಬ್ರೋ. ಓಕೆ, ಇದು ಅಪ್ಪ ಅಮ್ಮ ಏನ್ ಬ್ಯಾಕ್ಗ್ರೌಂಡ್ ಬ್ರೋ? ಡುಬಾಜೆ ನಮ್ಮ ಮನೆಯಲ್ಲಿ ಹುಟ್ಟಿರೋದು. ಇದು ನಮ್ಮ ಮನೆ ರಿಂಗ್ ಎಲ್ಲ ಇದೆ. ಓಕೆ, ಅಪ್ಪ ಅಮ್ಮದ ಫೋಟೋನು ಬೇಕಂದ್ರೆ ವಿಡಿಯೋ ಫೋಟೋ ಇಲ್ಲೇ ಇದೆ. ಇದು ಮೋಸ್ಟ್ಲಿ ನಿಮ್ಮ ಹತ್ರ ಇತ್ತು. ಈ ಡುಬಾಜ್ ಗಂಡ ಹೌದೌದು, ಈ ನಮ್ಮ ಮನೆದು ಸ್ವಲ್ಪ ದಿವಸ ನಮ್ಮ ಹತ್ರ ಇದೆ. ಕರೆಕ್ಟ್. ಗೈಸ್ ಇದರಲ್ಲಿ ಒಂದು ರೀಲ್ ಕೂಡ ಹಾಕಿರ್ತೀನಿ, ಆನೆ ಅಂತ ಹೇಳ್ಬಿಟ್ಟು. ಸೊ ಇದೇ ಅಪ್ಪ ನೋಡ್ಕೊಳ್ಳಿ ಸರಿನಾ, ಇದು ಅಮ್ಮ ಸರಿನಾ. ಈ ಜೋಡಿ ಬಂದ್ಬಿಟ್ಟು ಅಪ್ಪ ಅಮ್ಮ ಸರಿನಾ. ಇದ್ರದ್ದು ಪಟ್ಟ ಇದು ನೋಡಿ ಸರಿನಾ. ಅಪ್ಪದ ಕಲರು, ಅಮ್ಮದು ಬಂದ್ಬಿಟ್ಟು ಬಾಡಿ ಬಂದಿದೆ, ಬೀಕ್ ಅಮ್ಮದು ಬಂದಿದೆ. ಈ ಅಮ್ಮ ಯಾವಾಗ್ಲೂ ಬಿಟ್ಟು 5 ಅವರ್ ಆಡ್ತಿದ್ರು. ಇವಾಗ ರೆಕ್ಕೆಯನ್ನು ಕೊಟ್ಟಿದ್ದೀನಿ ಅಮ್ಮಗೆ. ಮೋಸ್ಟ್ಲಿ ಈ ವರ್ಷ ಟೂರ್ನಮೆಂಟ್ ಹತ್ರ ಅಮ್ಮ ಬಿಡ್ತೀನಿ ನೋಡಿ. ಓಕೆ, ಇವಾಗ ಅಮ್ಮನೂ ಆಡ್ತಾ ಇದೆ. ಓಕೆ, ಒಳ್ಳೆ ರಿಸಲ್ಟೆಡ್ ಪೇರು. ಆ ಪಟ ಕೊಡ್ತಾ ಇರೋದು ರೀಸನ್ ಟೈಮ್ ಇಲ್ಲ ಬಿಡಕ್ಕೆ. ಓಕೆ, ಒಂದು 20 ಪಟ ಇದೆ. ಓಕೆ, ಯಾವ್ದು ಬಿಡ್ಲಿ ಯಾವ್ದು ಬಿಡಕ್ ಆಗಲ್ಲ. ಅದಕ್ಕೋಸ್ಕರ ಬೇರೆ ಅಟ್ಲೀಸ್ಟ್ ಟ್ರೈ ಮಾಡಿ. ಗೈಸ್ ನೋಡ್ಕೊಳ್ಳಿ ಸರಿನಾ. ಒಳ್ಳೆ ಜೋಡಿದು ಅಪ್ಪ ಅಮ್ಮ ತೋರಿಸಿ ಪಟ್ಟಾಗಳು ಕೊಡ್ತಾ ಇದೀವಿ ಸರಿನಾ. ಸೊ ನೋಡಿ, ಮನೆ ಪಟ್ಟಾಗಳು ಏನಕ್ಕೆ ಕೊಡ್ತಾ ಇದೀವಿ ಅಂತ ತುಂಬಾ ಜನ ಮೆಸೇಜ್ ಆಗ್ತಾ ಇದೆ. ತುಂಬಾ ಜನ ಬ್ರೋ ಪಟ್ಟಾಗಳು ಬೇಕು ಸೀಸನ್ ಅಂತ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಪಟ್ಟಾಗಳು, ಮನೆ ಪಟ್ಟಾಗಳು ತಂದಿದ್ದೀವಿ, ಬೇರೆ ಎಲ್ಲಿಂದನಲ್ಲ. ಒಂದು ಎಷ್ಟು ಪಟ್ಟಾಗಳು ತೋರಿಸಿದ್ರೆ ಎಲ್ಲ ಪಟ್ಟಾಗಳು ರಿಂಗ್ ಇರುತ್ತೆ, ಎಲ್ಲ ಮನೆ ಪಟ್ಟಾಗಳೇ ಸರಿನಾ. ನಿಮ್ಗೆ ಏನು ಡೌಟ್ ಇದ್ರೂ ವಿಡಿಯೋಸು ಪ್ರೂಫ್ಸ್ ನಮ್ಮ ಹತ್ರ ಐತೆ, ನೀವು ಬಂದು ನೋಡ್ಕೊಂಡು ಎತ್ಕೊಂಡು ಹೋಗ್ಬೋದು ಸರಿನಾ. ಸೊ ಅಪ್ಪ ನೋಡಿದ್ರಿ, ಅಮ್ಮನೂ ತೋರಿಸಿದ್ರಿ. ಸೊ ಇದು ಪಟ್ಟ ಕ್ಲೀನಾಗಿ ನೋಡ್ಕೊಳ್ಳಿ ಸರಿನಾ. 4 ಕಲ್ಲಿ ಪಟ್ಟ, 2 ಅವರ್ ಆಡ್ತಾ ಐತೆ ಸರಿನಾ. ಸೊ ಬ್ರೋ ಇದು ಪ್ರೈಸ್ ಏನು ಹೇಳ್ತೀರಾ ಬ್ರೋ? ಬ್ರೋ ಇದ್ರದ್ದು ಪ್ರೈಸಿಂಗ್ ತಿರ್ಗಾ ಅಂತ ಹೇಳ್ತೀರಾ ಬ್ರೋ? ಎಲ್ಲ ಮನೆ ಪಟ್ಟ ಆಚೆ ತಗೊಂಡ್ ಬಂದಿಲ್ಲ, ನಮ್ಗೆ ಗೊತ್ತು ರಿಸಲ್ಟ್. ಓಕೆ, ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 1500 ಈಚ್. ಓಕೆ, ಬಟ್ ಗ್ಯಾರಂಟಿ ಪಟ್ಟಗಳು ಎಲ್ಲ. ಓಕೆ. ಸೊ ಗೈಸ್ ಎಲ್ಲ ಪಟ್ಟ, ಯಾವುದೇ ಪಟ್ಟ ತೋರಿಸಿದ್ರು ಬ್ರದರ್ 1500 ರೂಪೀಸ್ ಹೇಳ್ತಾವ್ರೆ. ಸೊ ನೀವೇ ಯೋಚನೆ ಮಾಡಿ, ಕಡಲೆಕಾಳು ಪ್ರೈಸ್ ಏನಿದೆ, ರಾಗಿ ಅದಕ್ಕೆ ಒಂದು 3 ಕಿತ ಹೊಡಿಯೋದು, ನೀರು ತೋರಿಸೋದು ಎಷ್ಟು ಕಷ್ಟ ಅಂತ ಒಂದು ನಿಮ್ಗೆ ಗೊತ್ತಿರೋ ಶೋಕಿ. ಸೊ ಅದ್ರ ಬೇಸ್ಡಾಗಿ ಒಂದು ಪ್ರೈಸ್, ಒಂದು 2500 ಕೂಡ ಹೇಳ್ಬೋದು ಮನೆ ಪಟ್ಟಗಳಿಗೆ, ತೊಂದರೆ ಇಲ್ಲ. ಯಾಕಂದ್ರೆ ಅಪ್ಪ ಅಮ್ಮ ತೋರಿಸಿ ಅದು ಆರಿಸಿರೋ ಪಟ್ಟನ ಕೊಡ್ತಾರೆ, 2 ಅವರ್ ಆರಿಸಿರೋ ಪಟ್ಟ, ಯಾಕಂದ್ರೆ ಟೈಮ್ ಕೊಟ್ಟು ಮಾಡಿಸಿರೋದು. ಸೊ ಅದ್ರಲ್ಲಿ ತಪ್ಪಿಲ್ಲ. ತಿರ್ಗಾ ನಾವು ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟು ಅವರು ಅಷ್ಟೇ, ಸರಿ ಶಿವರಾಜ್ ಏನಕ್ಕೆ ಸುಮ್ಮನೆ ತುಂಬ ಹೇಳೋದು, 1500 ಮಿನಿಮಲ್ ರೇಟಾಗಿ ಒಂದು ಕೊಡೋಣ ಒಂದು ಪಟ್ಟನ. ಯಾಕಂದರೆ 0 ಕಲ್ಲಿ ಪಟ್ಟ ಕೊಡಲ್ಲ, ಎಲ್ಲ ಸ್ವಲ್ಪ ಆರಿರೋ ಪಟ್ಟಗಳು, ಆರಿಸಿರೋ ಪಟ್ಟಗಳು ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಗೊತ್ತಿರುತ್ತೆ, ಕಡಲೆಕಾಳು ಹೊಡೆದು ಅದಕ್ಕೆ ಟೈಮ್ ಕೊಟ್ಟು ಆರಿಸಿ ಅದನ್ನು ಕಾಯಿಸಿ ಇದೆಲ್ಲ ಮಾಡಿದ್ದಾರೆ. ಸೊ ಆ ಇದ್ರ ಮೇಲೆ ಅದನ್ನು 1500 ರೂಪೀಸ್ ಫಿಕ್ಸ್ ಮಾಡಿ. ಯಾವುದೇ ಪಟ್ಟ ಎತ್ಕೊಳ್ಳಿ 1500 ರೂಪೀಸು. ಮತ್ತು ಎಲ್ಲ ಪಟ್ಟಗೂ ಒಂದೊಂದು ಯೂನಿಕ್ನೆಸ್ ಇರುತ್ತೆ ಸರಿನಾ. ಯಾವ ಪಟ್ಟ ಬೆಸ್ಟು ಅಂತ ತಿರ್ಗಾ ಕೇಳೋಕೆ ಹೋಗ್ಬಿಡ್ರಿ. ಎಲ್ಲ ಪಟ್ಟಲ್ಲೂ ಒಂದು ಬೆಸ್ಟ್ ಯೂನಿಕ್ ಕ್ವಾಲಿಟೀಸ್ ಇರುತ್ತೆ. ಒಂದು ಪಟ್ಟ ಎತ್ಕೊಂಡ್ರೆ ಅದರಲ್ಲಿ ಒಂದು ಬೆಸ್ಟ್ ಕ್ವಾಲಿಟಿ ಇರುತ್ತೆ, ಇನ್ನೊಂದು ಪಟ್ಟ ಎತ್ಕೊಂಡ್ರೆ ಅದ್ರಲ್ಲಿ ಒಂದು ಬೆಸ್ಟ್ ಕ್ವಾಲಿಟಿ ಇರುತ್ತೆ. ಸೊ ಎಲ್ಲ ಅಪ್ಪ ಅಮ್ಮ ಒಳ್ಳೆ ಬ್ಲಡ್ ಲೈನ್ಲಿಂದ ಇರೋದು. ಸೊ ಈ ಪಟ್ಟಗಳನ್ನೆಲ್ಲ ಎತ್ಕೊಂಡು ಆರಿಸ್ಕೊಂಡು ಒಂದು ಒಳ್ಳೆ ಶೋಕಿನ ಮಾಡ್ಕೊಳ್ಳಿ ಸರಿನಾ. ಯಾಕಂತೇಳಿದ್ರೆ ಇದನ್ನು ತುಂಬ ಅಡ್ವಾಂಟೇಜಸ್ ಸಿಗುತ್ತೆ ನಿಮಗೆ. ಸೊ ನನ್ನ ಸೈಡಿಂದ ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಮಿಕ್ಕಿದ್ದು ನಿಮ್ಗೆ ಬಿಟ್ಟಿರೋದು.
ಸೊ ನೆಕ್ಸ್ಟ್ ಒಂದು ಪಟ ಎತ್ಕೊಂಡ್ ಬಂದಿದ್ದಾರೆ ಬ್ರೋ. ಇದು ಯಾವ್ದು ಪಟ ಬ್ರೋ? ನೆಕ್ಸ್ಟ್ ರೇಕ್ದಾರ್ ಬ್ರೋ. ಓಕೆ ಬ್ರೋ. ರೇಕ್ ಬರ್ತಾ ಇದೆ. ಒಳ್ಳೆ ರೇಕ್ದಾರ್ ಬರ್ಬೋದು ಇದು. ಓಕೆ. ರೇಕ್ದಾರ್ ನಲ್ಲಿ ತುಂಬಾ ಒಳ್ಳೆ ಆಟ. ಇದು ಅಪ್ಪ ಅಮ್ಮ ಇದೆ, ಅದನ್ನು ತೋರಿಸ್ತೀನಿ. ಓಕೆ ಓಕೆ. ನೋಡಿ, ಇದು ಪಿಲಂಕ. ಅಪ್ಪ ಬಂದ್ಬಿಟ್ಟು ಪಿಲಂಕ, ಅಮ್ಮ ಬಂದ್ಬಿಟ್ಟು ವೈಟ್ ಐಸ್. ಓಕೆ. ಎರಡು ರೇಕ್ದಾರೆ, ಸಬ್ಜಾ ರೇಕ್ದಾರ್ಗೆ ಧೂಮ ರೇಕ್ದಾರ್ ಹಾಕಿ ಮಾಡಿರೋದು. ಓಕೆ. ಇದು ಒಂದು ಪಟ. ಓಕೆ ಓಕೆ. ಸೊ ಗೈಸ್ ನೋಡಿ, ಪಟ ನೋಡ್ಕೊಳ್ಳಿ, ಅದು ಕಾಲಿಗೆ ರಿಂಗ್ ಕೂಡ ಐತೆ ನೋಡಿ, ಸರಿನಾ? ಸೊ ಮನೆ ಪಟ ಇದನ್ನೆಲ್ಲ ಬಿಟ್ಕೊಂಡ್ ಬಂದಿದ್ದಾರೆ, ಯಾಕಂದ್ರೆ ಈ ಸೀಸನ್ಗಂತ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋದು. ಈ ವರ್ಷ ನೋಡಿದ್ರೆ ನಾವೇ ಒಂದು ಟೂರ್ನಮೆಂಟ್ ನಡೆಸ್ತಾ ಇದ್ದೀರಿ. ಸೊ ಆ ಟೂರ್ನಮೆಂಟ್ ನಡೆಸೋದು ಎಷ್ಟು ಕಷ್ಟ ಅದೊಂದು ವಿಚಾರ ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲ ಗೊತ್ತಿರೋದೆ, ಸರಿನಾ? ಸೊ ನೋಡಿ, ಪಟಗಳೆಲ್ಲ ಬಂದ್ಬಿಟ್ಟು ಇದು ನಮ್ಮ ಮನೆ ಗಂಡೆ. ನಮ್ ಲಾಸ್ಟ್ 3 ವರ್ಷ ಆಗಿದೆ ನಮ್ ಪಟ ಮಾಡಿ. ನಮ್ಮ ಮನೆಯಲ್ಲಿ ಹುಟ್ಟಿರೋದು ಗಂಡು. ರಿಂಗ್ ಎಲ್ಲ ಇದೆ ನಮ್ದು. ಗೈಸ್ ನೋಡಿ, ಇದಕ್ಕೂ ರಿಂಗ್ ಇದೆ, ಅದ್ರ ಅಪ್ಪಗೂ ರಿಂಗ್ ಇದೆ ನೋಡಿ. ಇದು ಅಮ್ಮ. ಅಪ್ಪ ಬಂದ್ಬಿಟ್ಟು ಪಿಲಂಕ, ಅಮ್ಮ ಬಂದ್ಬಿಟ್ಟು ವೈಟ್ ಐಸ್. ಈ ಜೋಡಿ ಇದು ಪಟ. ಗೈಸ್ ನೋಡ್ಕೊಳ್ಳಿ, ಅಪ್ಪ ಅಮ್ಮ ರೇಕ್ದಾರಲ್ಲಿ ಬಂದಿರೋ ಜೋಡಿ, ಅದ್ರ ಮರಿ ಔಟ್ಪುಟ್ಟಿಂಗ್ ಐತೆ. ಅದು ಜೊತೆ ಪಟಾನು ಕೊಡ್ತಾ ಇದ್ದೀನಿ. ಜೊತೆ ಪಟ ಇನ್ನೊಂದು ಪಟಾನು ಇದೆ ನೋಡ್ಕೊಳ್ಳಿ, ಅದೇ ಜೊತೆ ತೋರಿಸ್ತಾರೆ. ಇದು ಸಬ್ಜಾ ರೇಕ್ದಾರ್ ಬರ್ತಾ ಇದೆ, ಅದು ಧೂಮ. ಇದು ಅಪ್ಪ ತರ ಬರ್ತಾ ಇದೆ, ಅದು ಅಮ್ಮ ತರ ಬರ್ತಾ ಇದೆ. ಓಕೆ. ಇನ್ನ ರೇಕ್ ಹಾಕಿಲ್ಲ, ರೇಕ್ ಹಾಕೊಂಡು ಬರ್ತಾ ಇದೆ. ಓಕೆ. ಎರಡು 3.5 ಕಲ್ಲಿ ಬ್ರೋ. ಓಕೆ ಓಕೆ. 3.5 ಕಲ್ಲಿ ಬರ್ತಾ ಇದೆ. ಸೊ ಗೈಸ್ ನೋಡ್ಕೊಳ್ಳಿ, ಜೊತೆ ಪಟ ಬ್ರೋ. ಇದ್ರಲ್ಲಿ ಏನ್ ಟೈಮಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು ಬ್ರೋ? ಇದೆಲ್ಲ ಒಳ್ಳೆ ಹಾಕಿ ನೋಡಿ. ನನ್ ಫಾದರ್ ಜನರೇಷನ್ ಇಟ್ಕೊಂಡಿದ್ರಿಂದ ಏನಾಗಿದೆ ಒಳಗಡೆ ಲೈನ್ ಅಲ್ಲಿ. ಓಕೆ. ಅದು ಅಪ್ಪ ಬಂದ್ಬಿಟ್ಟು 6 hour 3 ಕಲ್ಲಿನಲ್ಲಿ ಆಡಿರೋದು. ಓಕೆ. ಅದಕ್ಕೋಸ್ಕರ ರೆಕ್ಕೆ ಹೊಡೆದು ದೊಡ್ಡ ಮಾಡಿರೋದು. ಇದು ಪಟ್ಟ ನಾನು ಬಿಟ್ಟೆಗೆ ಹೋಗಿಲ್ಲ ಬ್ರೋ. ಆಕಾಶ್ ನಾನು ಸುಮ್ನೆ ದೊಡ್ಡ ಮಾಡಿ ಇಟ್ಕೊಂಡು 3 ಕಲ್ಲಿ ಆಗ್ತಾ ಇದೆ. ಬಿಡಕ್ ಟೈಮ್ ಇಲ್ಲ. ಓಕೆ. ಯಾರು ಒಳ್ಳೆ ಬಿಟ್ರೆ ಗ್ಯಾರಂಟಿ ಹಾಕಿದೆ. ಸೂಪರ್. ಸೊ ಗೈಸ್ ನೋಡ್ಕೊಳ್ಳಿ, ಈ ಜೋಡಿ ಪಟ ಬಂದ್ಬಿಟ್ಟು ಅದೇ ಸೇಮ್ 3,000 ರುಪೀಸ್ ಆಗಿರುತ್ತೆ, ಸರಿನಾ? ಇಲ್ಲ ಸಿಂಗಲ್ ಎತ್ಕೊಂತೀನಿ ಅಂತ ಹೇಳಿದ್ರೆ 1,500 ಆಗುತ್ತೆ. ಅಪ್ಪ ಅಮ್ಮ ತಿರ್ಗಾ ನೋಡ್ಕೊಳ್ಳಿ, ಇನ್ನೊಂದು ತೋರಿಸ್ತೀರಿ. ಸೊ ಬಾಡಿ ಪ್ಯಾಟ್ರನ್. ಸೊ ಗೈಸ್, ಆ ಪಟಾನಲ್ಲಿ ಒಂದು ಪಿಲಂಕ, ಒಂದು ವೈಟ್ ಐಸ್. ಓಕೆ. ಇದರಲ್ಲಿ ಒಂದು ಇದು ಪಿಲಾಂಕ ಮತ್ತೆ ಇದು ವೈಟ್ ಐಸ್ ಆಗಿರುತ್ತೆ, ಸರಿನಾ? ಒಂದು ಸೇಮ್ ಅಪ್ಪ, ಒಂದು ಸೇಮ್ ಅಮ್ಮ ಬಂದಿದೆ ಗೈಸ್, ಸರಿನಾ? ನೋಡ್ಕೊಳ್ಳಿ, ಅಪ್ಪ ಅಮ್ಮ ತೋರಿಸಿ, ಅಕ್ಕಿಗಳನ್ನ ತೋರಿಸಿ ಆಡಿಸ್ಬಿಟ್ಟು ನಿಮ್ಗೆ ಕೊಡ್ತಾ ಇರೋದು ಅಂತ ಹೇಳಿದ್ರೆ ನೋಡಿ, ಕ್ಲೀನಾಗಿ ತೋರಿಸ್ಬಿಟ್ಟು ಕೊಡ್ತಾ ಇದ್ದೀರಿ. ಅದಕ್ಕಂತ ಹೇಳ್ಬಿಟ್ಟು ನಾವೇ ಬಂದ್ಬಿಟ್ಟು ಒಂದು ಒಳ್ಳೆಯವರು ಇದೆ ಅಂತ ಏನಿಲ್ಲ. ನಮ್ಮ ಸೈಡಿಂದ ನಿಮ್ಗೆ ಒಂದು ಒಳ್ಳೇದಾಗಲಿ, ಯಾಕಂದ್ರೆ ಅವ್ರು ಮಾಡ್ಕೊಂಡಿರೋ ಉದ್ದೇಶ ಒಂದು ಪಟ ಅಲ್ಲ, 20 ಪಟ ಮಾಡ್ಕೊಂಡಿದ್ದಾರೆ ಟೂರ್ನಮೆಂಟ್ಗಂತ. ಸೊ 20 ಪಟದಲ್ಲೂ ಶಿವರಾಜ್ ಬನ್ನಿ ಕೊಟ್ಬಿಡೋಣ, ನಾನು ಯೂಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಬೇರೆಯವ್ರಿಗೆ ಕೊಟ್ಬಿಡೋಣ ಅಂತ ಹೇಳಿದ್ರು. ಸೊ ನೋಡಿ, ಒಳ್ಳೆ ಪಟಾಗಳು ನನ್ನ ಸೈಡಿಂದ ನೀವು ಕೇಳಿರೋದಕ್ಕೆ ಒಂದು ಡೀಸೆಂಟಾಗಿ ಒಂದು ವಿಡಿಯೋ ಒಳ್ಳೆ ಪಟಾಗಳ್ದು. ನೆಕ್ಸ್ಟ್ ಪಟಾಗಳನ್ನ ಕೂಡ ತೋರ್ಸೋಣ. ಅಷ್ಟರಲ್ಲಿ ನೋಡ್ಕೊಳ್ಳಿ, ಒಂದೊಂದು ಅಕ್ಕಿಗಳನ್ನ ಕೂಡ ಯಾವ ಥರ ನೀಟಾಗಿ ಮೇಂಟೈನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಸರಿನಾ? ಕ್ಲೀನಾಗಿ ಊಟ ಹಾಕಿ, ನೀರು ಹಾಕಿ. ಅವ್ರದ್ದು ಕೆಲಸ ಪ್ರೊಫೆಷನ್ ಬೇರೆ ಇದೆ, ಸರಿನಾ? ಅವ್ರದ್ದು ಚಿಕ್ಕ ವಿಚಾರ ಅಲ್ಲ, ಅವ್ರು ತುಂಬ ದೊಡ್ಡ ಸಾಫ್ಟ್ವೇರಲ್ಲಿ ಒಂದು ಕೆಲಸ ಮಾಡೋದು ಅಂತ ಹೇಳಿದ್ರೆ ತುಂಬ ಇದೆ. ಯಾಕಂದ್ರೆ ನಾನು ಕೆಲಸ ಮಾಡ್ತಾ ಇದ್ದೀನಿ, ನನಗೂ ಗೊತ್ತು ಯಾವ ಥರ ಇರುತ್ತೆ ಅಂತೇಳಿ. ಒಂದು ಕೆಲಸದಲ್ಲಿ ಮಾಡ್ಕೊಂಡು ಅಕ್ಕಿಗಳು ನೋಡ್ಕೊಂಡು ಒಂದು ಫ್ಯಾಮಿಲಿನ ರನ್ ಮಾಡೋದು ತುಂಬ ಒಂದು ಯಾವ ಥರ ವಿಚಾರ ಅಂತ ನನಗೂ ಹೇಳಕ್ಕೆ ಬರಲ್ಲ. ಸೊ ಅದರಲ್ಲಿ ಅವ್ರು ಇನಿಷಿಯೇಟಿವ್ ಎತ್ಕೊಂಡು ಎಲ್ಲ ಮಾಡ್ತಾವ್ರೆ ಒಂದು ಇಂಟ್ರೆಸ್ಟಿಂದ. ನೆಕ್ಸ್ಟ್ ಇನ್ನೊಂದು ತುಂಬಾ ಒಳ್ಳೆ ಪಿಲಂಕಾಗಳು ಬ್ರೋ. ಓಕೆ. ಇದು ಕರೆಕಾಲ್ ಪಿಲಂಕ ಅಂತ ಹೇಳ್ತೀನಿ. ಇದು 2 ಜೊತೆ ಪಟ. ಓಕೆ. ಇದು 2 ನಾನು 100% ಗ್ಯಾರಂಟಿ ಕೊಡ್ತೀನಿ. ಓಕೆ. ಯಾಕಂದ್ರೆ ಇದು ಲೈನ್ ನನ್ಗೆ ಗೊತ್ತು. ಅದ್ರದ್ದು ಅಪ್ಪ ಇದೆ, ಅಪ್ಪನು 10 ವರ್ಷ ಸೀಲ್ಗೆ ಆಡಿ ಟೈಮಿಂಗ್ ಮಾಡಿರೋದು. ಓಕೆ. ಈ 2 ನೋಡಿ 0 ಕಲ್ಲಿ, ಆಲ್ಮೋಸ್ಟ್ 1 ಕಲ್ಲಿ ಆಗ್ತಾ ಇದೆ ಇವಾಗ. ಅದು ಪಟ ಒಳ್ಳೆ. ಇದ್ರಲ್ಲಿ ರಿಂಗ್ ಹಾಕಿಲ್ಲ, ಏನಕ್ಕಂದ್ರೆ ರಿಂಗ್ ಖಾಲಿ ಆಯ್ತು. ಓಕೆ ಓಕೆ. ಅದು ಲಾಸ್ಟ್ ನಲ್ಲಿ ಮಾಡಿರೋದು. ಲಾಸ್ಟ್. ಓಕೆ ಓಕೆ ಓಕೆ. ಅದಕ್ಕೋಸ್ಕರ ರಿಂಗ್ ಇಲ್ಲ. ಬಟ್ ಇದು 2 ಕರೆಕಲ್ ಪಿಲಂಕ. ಇದ್ರದ್ದು ಅಪ್ಪ ಅಮ್ಮ ತೋರಿಸ್ತೀನಿ. ಓಕೆ. ಗೈಸ್ ನೋಡಿ, ಅಪ್ಪ ಅಮ್ಮ ತೋರಿಸ್ಬಿಟ್ಟು ಪಟಾಗಳನ್ನ ಕೊಟ್ಟು ಪಟಾಗಳನ್ನ ಆರಿಸ್ಬಿಟ್ಟು ಆಕಾಶಕ್ಕೆ ಬಿಟ್ಟು ನಿಮ್ಗೆ ಕೊಡ್ತಾ ಇದ್ದಾರೆ. ಸೊ ಅವಾಗ ನೆನ್ಸ್ ನೋಡಿ ಹೆಂಗಿದಾರೆ ನೋಡಿ ಇಬ್ರು. ನೋಡಿ ಕಾಗೆಗಳು ಇದ್ದಂಗಿದೆ ನೋಡಿ. ಒರಿಜಿನಲ್ ಕರೆಕಾಲ್ ಬ್ರೋ, ಗಂಡು. ಶ್ರೀಲಂಕಾನಲ್ಲಿ ಇದೆ ಅಪ್ಪ. ಟೂರ್ನಮೆಂಟ್ಗೆ ಆಡಿರೋದು ಗಂಡದು. ಓಕೆ. ತುಂಬಾ ಜನ ಬಂದು ಒಳ್ಳೆ ಒಳ್ಳೆ ರೇಟ್ಗೆ ಕೇಳಿದೆ, ನನ್ಗೆ ಕೊಟ್ಟಿಲ್ಲ ಆ ಗಂಡ್ಗೆ. ಇದು ಅಮ್ಮ, ಇದು ಅಪ್ಪ ಹಾಕಿ ಆ ಪಟ ಮಾಡಿದ್ರು. ಗೈಸ್ ನೋಡಿ ಜೋಡಿ ಹೆಂಗೈತೆ ಅಂತ ನೋಡಿ. ಸೊ ಅದೇ ಹೇಳಿಲ್ವಾ, ಒಂದೊಂದು ಪಟಾಗೂ ಒಂದೊಂದು ಯೂನಿಕ್ನೆಸ್. ಹೆಂಗಿದಾರೆ ನೋಡಿ ಗೈಸ್, ಇವರಿಬ್ರು ಹೆಂಗಿದಾರೆ ಅಂತ ಹೇಳಿದ್ರೆ, ಸರಿ, ನಾನು ನಿಮ್ಗೆ ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತೈತೆ ಅಂತ ಗೊತ್ತಿಲ್ಲ. ನಾನಂದು ಕಣ್ಣಲ್ಲಿ ಪಟಾಗಳನ್ನ ಬಂದ್ಬಿಟ್ಟು ಕಾಜಿಯವ್ರ ಮನೆಗೆ ಬಂದ್ಬಿಟ್ಟು ನಾನು ಇವಾಗಲೇ ಈ ಪಟಾಗಳನ್ನ ನೋಡ್ತಾ ಇರೋದು, ಸರಿನಾ? ಸೊ ನೋಡಿ, ಇಲ್ಲಿ ಅಮ್ಮ ಇಲ್ಲಿದೆ ನೋಡಿ, ಹೆಂಗ್ ನಿಂತ್ಕೊಂಡಿದೆ ನೋಡಿ. ಸೇಮ್ ಅಪ್ಪ ತರಾನೇ ಬಂದಿದೆ ನೋಡಿ. ಅಪ್ಪನು ಕರೆಕಾಲ್, ಒರಿಜಿನಲ್ ಕರೆಕಾಲು. ಇಲ್ಲಿ ಒಂದ್ ಕಾಲ್ನಲ್ಲಿ ಒಂದ್ ಕಚ್ಬಿಟ್ಟು ಬರುತ್ತೆ ಅಪ್ಪಗೆ. ಸೇಮ್ ಮಕ್ಳಿಗೆ ಹಂಗೆ ಬಂದಿದೆ ಅಪ್ಪ ತರಾನೇ. ಪಿಲಂಕ ಕಾಲ್ನಲ್ಲಿ ಕಚ್ಬಿಟ್ಟು ಒಳ್ಳೆ ಲೈನ್
ಲಾಂಗ್ ಟೈಮ್ ಅಕ್ಕಿ ಬಿಡ್ತೀರಾ ಅಂದ್ರೆ ಈ ಪಟಾನಲ್ಲಿ ಗ್ಯಾರಂಟಿ. ಸೊ ಗೈಸ್ ನೋಡಿ, ಗ್ಯಾರಂಟಿ ಪಟ್ಟಾಗ್ಲು 2 ಪಟ ಎತ್ಕೊಂತಿದ್ರೆ 2 ಪಟ, ಸಿಂಗಲ್ ಪಟ ಬೇಕಂದ್ರೆ ಸಿಂಗಲ್ ಪಟ. ಸೊ 2 ಪಟಾಗ್ಲು ಒಬ್ಬರೇ ಎತ್ಕೊಂಡಿರಂತಂದ್ರೆ 2 ಪಟನೂ ಎತ್ಕೊಳ್ಳಿ. ಯಾಕಂತಂದ್ರೆ 2ರಲ್ಲೂ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಆಟ ಏನು ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಟೈಮ್ ನಿಮ್ಗೆ ಇದೇ ಲೈನಲ್ಲಿ ಒಂದು ಪಟ ಬೇಕು ಅಂದಾಗ ನೀವು ತಿರ್ಗಾ ಅಪ್ರೋಚ್ ಆಗ್ಬೋದು. ಸರಿ, ನಾವು ಒಂದೊಂದು ಪಟ ಇಸ್ಕೊಂತಿದ್ರು ಅದು ನಿಮ್ಗೆ ಬಿಟ್ಟಿರೋದು. ಸೊ ನನ್ನ ಸೈಡಿಂದ ಎತ್ಕೊಬೇಕಂತಂದ್ರೆ 2 ಪಟನೂ ಎತ್ಕೊಳಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ. ಇನ್ನ ಕಣ್ ಚೇಂಜ್ ಆಗಿಲ್ಲ, ಇನ್ನ ಒಂಥರ ಬ್ಲ್ಯಾಕ್ ಕಣ್ಣೇ ಇದೆ, ಬಟ್ ಇದು ಒರಿಜಿನಲ್ ಪಿಲಂಕ. ಹೋಗಿ ಹೋಗಿ ಡಾರ್ಕ್ ಪಿಲಂಕ ಆಗ್ಬಿಡುತ್ತೆ. ಓಕೆ. ಸೊ ಗೈಸ್ ನೋಡಿ, ಸರಿನಾ, ಪಟ್ಟಾಗಲು ಕೇಳಿದ್ರಿ ಸರಿನಾ. ಈ ಸೀಸನಲ್ಲಿ ಪಟ್ಟಾಗಲು ಯಾರಾದರೂ ಕೊಡ್ತಾರಾ ಅಂತ ಹೇಳಿದ್ರೆ ಡೌಟ್ ನನಗೆ. ಕೊಡ್ಬೋದು, ಆದರೆ ತುಂಬ ರೇರ್. ಯಾಕಂತಂದರೆ ಈ ಸೀಸನ್ಗೆಲ್ಲ ಅವರವರೇ ಅಕ್ಕಿಗಳನ್ನ ಇಟ್ಕೊಂಡು ಆರಿಸ್ಕೊಳಕ್ಕೆ ರೆಡಿ ಇರ್ತಾರೆ. ಸೊ ಅದರಲ್ಲಿ ನಿಮಗೆ ಒಳ್ಳೆ ಪಟ ಬೇಕಂತಂದರೆ ಒಳ್ಳೆ ಪಟ ಇಟ್ಕೊಂಡು ಅವ್ರ ಟೂರ್ನಮೆಂಟ್ ಬಿಟ್ಕೊಂತಾರ, ನಿಮ್ಗೆ ಟೂರ್ನಮೆಂಟ್ ಕೊಡ್ತಾರ ಅಂತ ಅದು ನೀವೇ ಯೋಚನೆ ಮಾಡಬೇಕು. ಸರಿನಾ. ಇದೂನು ಜೊತೆ ಪಟ್ಟ ಬ್ರೋ. ಇದೂನು ನಮ್ಮ ಮನೆದ್ ಕಾಲಿದೆ 2ನಲ್ಲಿ. ಇದ್ರದ್ದು ಅಪ್ಪ ಅಮ್ಮ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಸಬ್ಜಾ ರೇಗ್ದಾರು. ತುಂಬಾ ಒಳ್ಳೆ ಲೈನ್. ಅಕ್ಕಿ 2 ಅವರ್ಸ್ ಬಂದಿದೆ. ಅಕ್ಕಿ ಛತ್ರಿ ಮೇಲೆ ಫಿನಿಶ್ ಮಾಡಕ್ಕೆ 20 ಮಿನಿಟ್ಸ್ ತಗೊಳತ್ತೆ. ಅಷ್ಟು ಸಿಲಕ್ನಿ ಇದೆ. ಕೆಳಗಡೆ ಬರಕ್ಕೆ ತುಂಬಾ ಟೈಮ್ ತಗೊಳತ್ತೆ ಸಬ್ಜಾ. ಗೈಸ್ ನೋಡಿ, ಅದು ಬಂದ್ಬಿಟ್ಟು ಪಟ್ಟಾಗಳು ನೋಡಿ ಗೈಸ್, ಒಂದೊಂದು ಕ್ವಾಲಿಟಿ ನೋಡಿ. ಅವ್ರು ಯಾವ ತರ ಪಟ್ಟಾಗಳನ್ನ ಮೇಂಟೈನ್ ಮಾಡಿದ್ರು, ಒಂದೊಂದು ಕ್ವಾಲಿಟಿ ನೋಡಿ. ಸರಿನಾ ನೀವು, ಸರಿನಾ, ಪಟ್ಟಾಗಳ್ದೆಲ್ಲ ಬಂದ್ಬಿಟ್ಟು ನಾನು ಕಮ್ಮಿ ಹೇಳೋದ್ರನೇ ಇಲ್ಲ ನೋಡಿ. ಆದಷ್ಟು ಎಲ್ಲ ಎಷ್ಟೆಷ್ಟು ಪಟ್ಟಾಗಳನ್ನ ಅವ್ರು ಮಾಡಿ ಇಕ್ಕಿದ್ದಾರೆ. ಕಷ್ಟಪಟ್ಟು ಒಂದು ಪಟ ಮಾಡೋದಂತಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಒಂದೊಂದು ಪಟ ಮಾಡ್ಸೋದು ಎಷ್ಟು ಕಷ್ಟ ಇರುತ್ತೆ ಅಂತ ಹೇಳ್ಬಿಟ್ಟು. ಓಕೆ. ಸೊ ಗೈಸ್ ಅದು ಅಪ್ಪ ನೋಡಿ, ಸೀಮನೆ ಲೈನ್. ಹೌದು, ಅದ್ರದ್ದು ಅಪ್ಪ ಇದು ಇಲ್ಲಿದ ನೋಡಿ. ಇವನಪ್ಪ 2 ಅವರ್ ಆಡ್ತವನೆ. ಸರಿನಾ, ಅದ್ರದ್ದು ಅಪ್ಪ ಹೆಂಗಿದಾನೆ ಏನು ಅಂತ ಹೇಳ್ಬಿಟ್ಟು ನೀವೇ ಹೇಳ್ಬೇಕು. ಇದು ಅಪ್ಪ, ಇದು ಅಮ್ಮ. ಸೊ ಅಮ್ಮನೂ ಇಲ್ಲೇ ಇದ್ದಾರೆ. ಸೊ ತೋರಿಸಿರೋದೆಲ್ಲ ಅಪ್ಪ ಅಮ್ಮ ತೋರಿಸಿ ಪಟಾಗುನ್ ತೋರಿಸ್ತಾ ಇದ್ದೀರಿ. ನೋಡ್ಕೊಳ್ಳಿ, ನೀವೇ ಚೆಕ್ ಮಾಡ್ಕೊಳ್ಳಿ. ನೋಡಿ ಗೈಸ್ ಹೆಂಗಿದೆ ಅಂತ. ಅಮ್ಮದು ಬಣ್ಣ ತಗೊಂಡು ಅಪ್ಪದು ಕಣ್ಣು ಬಂದಿರೋದು. ಸೊ ಗೈಸ್ ನೋಡ್ಕೊಳ್ಳಿ. ಸರಿನಾ, ಅಪ್ಪ ಅಮ್ಮ ಪಟ್ಟ. ಸೊ ಪಟ್ಟಾಗಿಂತೂ ಅಪ್ಪ ಅಮ್ಮದಲ್ಲಿ ಗೇಜ್ ಮಾಡ್ಕೊಂಡು ಪಟ್ಟಾಗಳನ್ನ ಎತ್ಕೊಳ್ಳಿ. ಸರಿನಾ, ನಿಮ್ಗೆ ಯಾವ ಥರ ಬ್ರೀಡಲ್ಲಿ ನಿಮ್ಗೆ ಪಟ್ಟ ಬೇಕು ಅನ್ನೋದು ಎತ್ಕೊಳ್ಳಿ. ಒಂದೊಂದು ಪಟ್ಟನು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸರಿನಾ, ನೆಕ್ಸ್ಟ್ ಲೆವೆಲ್ ಆಗಿ ಇಟ್ಕೊಂಡು ನಾವೇನಕ್ಕೆ ಸೆಲ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳಿದ್ದೀನಿ. ಸರಿನಾ, ನಾವು ರೆಡಿ ಮಾಡ್ಕೊಂಡು ನಾವು ಟೂರ್ನಮೆಂಟ್ ಬಿಟ್ಕೊಬೇಕಂತಲೇ ಇಸ್ಕೊಂಡಿರೋದು. ಆದರೆ ನಮ್ಗಂತ ಹೇಳ್ಬಿಟ್ಟು ಇವಾಗ ಟೂರ್ನಮೆಂಟ್ ಮಾಡೋದಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋದೇ ಚಿಕ್ಕ ವಿಚಾರ ಅಲ್ಲ. ಸೊ ಅದಕ್ಕಾಗಿ ನಾವು ಪಟಾಗಳನ್ನ ಕೊಟ್ಬಿಡ್ತಾ ಇದ್ದೀರಿ, 20 ಪಟಾಗಳನ್ನ ಕೊಟ್ಬಿಡ್ತಾ ಇದ್ದೀರಿ. ಸೊ ನೋಡಿ, ಅದನ್ನು ಡೀಸೆಂಟ್ ರೇಟಿಗೆ ಒಂದು ಮಾತಾಡ್ಬಿಟ್ಟು ನಿಮ್ಗೆ 1500 ರುಪೀಸ್ಗೆ ಒಂದು ಮನೆ ಪಟ ಸಿಗೋದು ತುಂಬ ಕಷ್ಟ ಇದೆ. ಸೊ ಅದರಲ್ಲಿ ನೋಡ್ಕೊಳ್ಳಿ. ಮಿಕ್ಕಿದ ನೆಕ್ಸ್ಟ್ ಪಟಾಗಳನ್ನ ನೋಡ್ಸಿ ಮಾತಾಡ್ಸೋಣ ಬನ್ನಿ. ಇದು ಬಂದ್ಬಿಟ್ಟು 14 ಟೈಲ್ ರೆಗ್ದಾರು. 14 ಟೈಲ್. ಅಮ್ಮ 14 ಟೈಲ್ ನಲ್ಲಿ ಇದೆ, ಅದಕ್ಕೋಸ್ಕರ ಪಟ್ಟಾನು 14 ಟೈಲ್. ಇನ್ನ ಬಿಟ್ಟಿಲ್ಲ, ಒಂದು ಕಲ್ಲಿ ಇವಾಗ ಆಗ್ತಾ ಇದೆ. ಬಟ್ ಇದು ಗ್ಯಾರಂಟಿ. ಇದ್ರದ್ದು ಅಪ್ಪ ಅಮ್ಮ ತೋರಿಸ್ತೀನಿ. ರೆಗ್ದಾರ್ ಗಂಡು. ಓಕೆ ಗೈಸ್, ಲೆಂತ್ ಅಂತೂ ಸಕ್ಕದಾಗೈತೆ ಇದು. ಸರಿನಾ, ಡೂಮಾ ಬ್ರೋ, ಡೂಮಾದಲ್ಲಿ ಬರೋದು ಡೂಮಾ ರೆಗ್ದಾರ್ ಆಗುತ್ತೆ. ಅಪ್ಪ ಸೇಮ್ ರೆಗ್ದಾರ್. ಅಪ್ಪ ಬಣ್ಣ ತೋರಿస్తే ಗೊತ್ತಾಗುತ್ತೆ. ಓಕೆ ಗೈಸ್, ಲೆಂತ್ ನೋಡ್ಕೊಳ್ಳಿ. ಪಟಾದ 0 ಕಲ್ಲಿ ಪಟಾದ ಲೆಂತ್ ನೋಡ್ಕೊಳ್ಳಿ. ಸರಿನಾ, ಅದ್ರದ್ದು ಕ್ವಾಲಿಟಿ ನೋಡ್ಕೊಳ್ಳಿ, ಬಣ್ಣ ನೋಡ್ಕೊಳ್ಳಿ. ಅದ್ರ ಜೊತೆ ಪಟ. ಇದನ್ನು ಒಂದ್ ಕಲ್ಲಿ ಆಗ್ತಾ ಇದೆ. ಮಕ್ಷಿನಲ್ಲಿ ಫುಲ್ ಬ್ಲೂ ಶೇಡ್ ಕಣ್ ಬರುತ್ತೆ. ಕಣ್ ಬಿಸಿಲಿನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಫುಲ್ ಬ್ಲೂ. ಇದನ್ನು ತುಂಬಾ ಒಳ್ಳೆ ಪಟ. ಸೊ ಗೈಸ್ ನೋಡಿ, ಕಾಲ್ನಲ್ಲಿ ರಿಂಗ್ ಎಲ್ಲ ಇದೆ. ಗೈಸ್ ಪಟ್ಟಾಗ್ಲಂತೂ ಮಾತಾಡೋದ್ರನೇ ಇಲ್ಲ. ಸರಿನಾ, ನೀವೇ ನೋಡ್ಕೊಳ್ಳಿ. ಅದ್ರದ್ದು ಬಾಡಿ ಪ್ಯಾಟರ್ನೇ ಇರಲಿ, ಅದ್ರದ್ದು ಕ್ವಾಲಿಟಿ ಇರಲಿ. ಸರಿನಾ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ನನ್ನ ರಿಕ್ವೆಸ್ಟ್, ಹೊಸ ಶೋಕ್ದಾರ್ಗಳೇ ಇರಲಿ, ಯಾರಾದರೂ ಇರಲಿ, ನೀವು ಅಕ್ಕಿದಲ್ಲಿ ಒಂದು ನೋಡ್ಕೊಂಡು ಬೆಳಿಬೇಕು ಕಲ್ತ್ಕೊಳೋದೇನಾದ್ರು ಇದೆ ಅಂತ ಹೇಳಿದ್ರೆ ಈ ಥರ ಪಟ್ಟಾಗಳು ಎತ್ಕೊಂಡ್ಬಿಟ್ಟು ಅಕ್ಕಿನ ಮೋಡಕ್ಕೆ ಬಿಟ್ಕೊಂಡು ಕಲ್ತ್ಕೊಳ್ಳಿ. ಸರಿನಾ, ಇಂಥ ಪಟ್ಟಾಗಳು ಎತ್ಕೊಳ್ಳಿ. ಮನೆಯಿಂದ ಮಾಡಿಸಿ ಕೊಟ್ಟಿರ್ತೀರ, ಪ್ರೀತಿಯಿಂದ ಮಾಡಿ ಕೊಟ್ಟಿರ್ತಾರಲ್ಲ ಪಟಾಗಳನ್ನ, ಅಂಥ ಪಟಾಗಳನ್ನ ಎತ್ಕೊಳ್ಳಿ. ನಮ್ಮ ಹತ್ರನೇ ಅಂತ ಅಲ್ಲ, ಯಾರ ಹತ್ತಾದ್ರೂ ಎತ್ಕೊಳ್ಳಿ. ಸರಿನಾ, ಆದರೆ ಒಳ್ಳೆ ಪಟಾಗಳು ಎತ್ಕೊಂಡು ಅದ್ರಲ್ಲಿ ಏನು ತಪ್ಪಿದೆ, ಹೆಂಗೆ ಅಕ್ಕಿನ ಬಿಡಬೇಕು, ಯಾವ ಥರ ಆರ್ತೈತೆ, ಮತ್ತು ಯಾವ ಥರ ಅವ್ರು ಜೋಡಿ ಹಾಕಿದ್ದಾರೆ ಅನ್ನೋದು ನೋಡಿಬಿಟ್ಟು ನೀವು ಅದನ್ನ ಪಟಾಗಳನ್ನ ಎತ್ಕೊಳ್ಳಿ. ಸರಿನಾ, ಅದಕ್ಕೆ ಅಪ್ಪ ಬ್ರೋ. ಓಕೆ ಬ್ರೋ, ಇದು ಅಮ್ಮ 14 ಟೈಲ್. ಓಕೆ, ಅದಕ್ಕೋಸ್ಕರ ಒಂದು ಪಟ್ಟ ಅಮ್ಮ ಥರ 14 ಟೈಲ್ ಹಾಕೊಂಡು ಬಂದಿದೆ. ಇನ್ನೊಂದು ಮಕ್ಷಿ ಬಂದಿದೆ. ಓಕೆ, ಏನಕ್ಕೆ ಮಕ್ಷಿ ಬಂದಿದೆ ನನಗೆ ಗೊತ್ತಿಲ್ಲ. ಅದು ಹೋಗಿ ಮೋಸ್ಟ್ಲಿ ಕರಿ ರೆಗ್ದಾರ್ ಆಗ್ಬೋದು. ಓಕೆ. ಸೊ ಗೈಸ್ ನೋಡ್ಕೊಳ್ಳಿ, ಜೋಡಿ ಅಪ್ಪ ಅಮ್ಮ ಬಂದ್ಬಿಟ್ಟು ಇದ್ರದ್ದು ಪಟಾಗಲ್ದು ಎಲ್ಲ ಮನೆ ಸ್ಟಾಕ್
ಪೇರ್ದು ಪಟಾಗಳು ಓಕೆ ಯಾವುದು ಆಚೆಯಿಂದ ತಗೊಂಡ್ ಬಂದಿರೋ ಇದೆಲ್ಲ ನನ್ನ ಮನೆದು ಸ್ಟಾಕ್ ಪೇರ್ಸ್. ಜಾಸ್ತಿ ನನ್ನ ಹತ್ರ ಜಾಸ್ತಿ ಅಕ್ಕಿ ಇರಲ್ಲ, ಮ್ಯಾಕ್ಸಿಮಮ್ ಒಂದು 15 ಪೇರ್ ಇದೆ. ಅದು 15 ಪೇರ್ ನಲ್ಲಿ ಇದು ಪಟ ಮಾಡಿ ನನ್ಗೆ ಗೊತ್ತಿರೋ ಪ್ರಕಾರ ರಿಸಲ್ಟ್ ಇದೆ. ಬಿಡಕ್ ಟೈಮ್ ಇಲ್ಲ ಅಷ್ಟೇ, ಯಾರು ಬೇಕಂದ್ರೆ ಇಟ್ಕೊಂಡು ಶೋಕಿ ಮಾಡಬಹುದು. ಓಕೆ ಓಕೆ. ಸೊ ಗೈಸ್ ನೋಡ್ಕೊಂಡ್ರೆ ಅನ್ಕೊಂತೀನಿ. ಸೊ ಎಲ್ಲ ಪಟ 1500 ರುಪೀಸ್. ನೀವು ತುಂಬ ಪಟಾಗಳು ಎತ್ಕೊಂತೀನಿ ಅಂತ ಹೇಳಿದ್ರು ಒಳ್ಳೇದೇ, ಯಾಕಂತೇಳಿದ್ರೆ ಮನೆಯಲ್ಲಿ ಮಾಡಿರೋ ಪಟಾಗಳು ತಿರ್ಗಾ ಎಲ್ಲೂ ನೀವು ಹುಡುಕಿದ್ರು ಸಿಗಲ್ಲ. ಅವ್ರು ಕೊಡ್ತಾರಾ ಅಂತ ಕೂಡ ತಿರ್ಗಾ ನನಗೆ ಡೌಟು. ತಿರ್ಗಾ ಅವರು ಒಂದು ವರ್ಷಕ್ಕೆ ಒಂದು ಗೀತ ಮಾಡ್ತೀರಾ ಮನುಷ್ಯಕ್ಕೆ ಒಂದೇ ಸಲ ನಾನು ಬ್ರೀಡ್ ಮಾಡೋದು, ತಿರ್ಗಾ ಮಾಡಲ್ಲ. ನಾನು ಯಾವಾಗಲೇ ಬಂದ್ರು ನೀವು ನೋಡಿರ್ತೀರಾ ಇಲ್ಲೆಲ್ಲ ಸಿಂಗಲ್ ಅಕ್ಕಿ ಹಂಗೆ ಇರುತ್ತೆ. ಒಂದು ವರ್ಷಕ್ಕೆ ಒಂದೇ ಗೀತ ಬ್ರೀಡ್ ಮಾಡೋದು ಅವ್ರ ಅಕ್ಕಿಗಳನ್ನ. ಜಾನ್ವರಿನಲ್ಲಿ ಜೊತೆ ಮಾಡ್ತೀನಿ, ಫೆಬ್ರವರಿ ಪಟ ಆಗುತ್ತೆ, ಸೀಸನ್ಗೆ ಆಲ್ಮೋಸ್ಟ್ ಏಪ್ರಿಲ್ ಮೇಗೆ ರೆಡಿ ಈ ಸೈಜ್ ಇರುತ್ತೆ. ಸೊ ಗೈಸ್ ಇದು ಬಿಟ್ರೆ ಇನ್ನೊಂದು ವರ್ಷಕ್ಕೆ ಆದ್ಮೇಲೆ ಅವ್ರದ್ದು ಮೈಂಡ್ಸೆಟ್ ಕೊಡೋ ಮೈಂಡ್ಸೆಟ್ ಇರುತ್ತಾ, ಇಲ್ಲಾಂದ್ರೆ ಅವರೇ ಅಕ್ಕಿ ಬಿಡೋ ಮೈಂಡ್ಸೆಟ್ ಇರುತ್ತಾ ನನ್ಗೆ ಗೊತ್ತಿಲ್ಲ. ಸೊ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅವ್ರು ಯಾವ ಮೈಂಡ್ಸೆಟಲ್ಲಿ ಅಕ್ಕಿನ ಕೊಡ್ತೀನಿ ಅಂತ ಹೇಳಿದ್ರೆ ಗೊತ್ತಿಲ್ಲ. ನಾನು ಅವ್ರು ಕೊಡ್ತೀನಿ ಅಂದಾಗ ಓಡ್ ಬಂದ್ಬಿಟ್ಟೆ. ನೋಡಿ ಟೈಮ್ ಕೂಡ ನೋಡಿ ಹೆಂಗೆ ಕತ್ಲಾಗ್ಬಿಡ್ತು, ಅಷ್ಟರಲ್ಲಿ ಕೂಡ ನಾನು ಓಡ್ ಬಂದ್ಬಿಟ್ಟು ಬ್ರೋ ಇಲ್ಲ ತುಂಬ ಜನ ಕೇಳ್ತಾರೆ ಪಟಾಗಳು ಕೊಡಲೇಬೇಕು ಅಂತೇಳಿ ಒಂದು ವಿಡಿಯೋ ಹಾಕ್ಲೇಬೇಕಂತ ಹೇಳ್ಬಿಟ್ಟು ಬಂದೇ ಬಿಟ್ಟೆ. ನಾನು ಎಷ್ಟೋ ಕೆಲಸಗಳಿತ್ತು, ನನಗೆ ನಿನ್ನೆ ಮ್ಯಾಚ್ ಇತ್ತು, ನನಗೆ ಬಾಕ್ಸಿಂಗ್ ಟೂರ್ನಮೆಂಟ್ 2 ದಿವಸದಿಂದ ಸುಸ್ತಾಗ್ಬಿಟ್ಟು ತಿರ್ಗಾ ಹಂಗೆ ಓಡ್ ಬಂದೆ ಇಲ್ಲಿ ವಿಡಿಯೋ ಹಾಕಬೇಕು. ಯಾಕಂದರೆ ನೀವು ಕೇಳಿದ್ದೀರಾ, ನೀವು ಕೇಳಿರೋದು ನಾನು ಕೊಡ್ಬೇಕು ನಿಮಗೆ, ಸರಿನಾ? ಸೊ ನೆಕ್ಸ್ಟ್ ಪಟಾಗಳು ನೋಡೋಣ ಬನ್ನಿ. ಇದೂನು ನಮ್ದು ಮನೆದೆ. ಓಕೆ, ಇದು ಆಲ್ಮೋಸ್ಟ್ ಎಟ್ಟಿದೆ, ಬಟ್ ಇನ್ನ ಗಟ್ಟಿ ಬಂದಿಲ್ಲ. ಓಕೆ, ಮಕ್ಷಿ ಪಿಲಂಕ ಇದ್ರದ್ದು ಅಪ್ಪ ಅಮ್ಮ. ಮಕ್ಷಿ ಪಿಲಂಕ ಜೊತೆ ಪಟ ಎರಡು ಮಕ್ಷಿ ಪಿಲಂಕ ಮಕ್ಷಿ ಪಿಲಂಕ. ಓಕೆ ಓಕೆ. ಸೊ ಗೈಸ್ ನೋಡಿ ಇವಾಗ ಇದು ಲೆಂತ್ಗಳು ನೋಡಿ ಗೈಸ್, ಇದು ಪಟಾಗಳು 2 ಲೆಂತ್ ಇದೆ, ಸರಿನಾ? ತುಂಬಾ ಒಳ್ಳೆ ಬಾಜಿ ಬ್ರೋ. ಓಕೆ, ರೇಸಿಂಗ್ ಬಾಜಿ ಬೇಕಂದ್ರೆ ಈ ಪಟಾನಲ್ಲಿ ಇದೆ. ಮನೆಗೆ ಬಂದ್ರೆ ಒಂದು ಫುಲ್ ರೇಸ್ ಆಗ್ಬಿಟ್ಟು ಬಾಜಿ ಮಾಡುತ್ತೆ. ಓಕೆ, ಅಷ್ಟು ಇನ್ನ ಗಟ್ಟಿ ಬಂದಿಲ್ಲ. ಗಟ್ಟಿ ಬಂದ್ರೆ ಒಳ್ಳೆ ಟೈಮಿಂಗ್ ಬಂದ್ಬಿಡುತ್ತೆ. ಓಕೆ, ಇವಾಗ ಸದ್ಯಕ್ಕೆ ಒಂದು 45 ಮಿನಿಟ್ಸ್ 1 ಅವರ್ ಆಡ್ತಾ ಇದೆ. ಯಾಕಂದ್ರೆ ಬಿಸಿಲು ತುಂಬಾ ಜಾಸ್ತಿ ಇದೆ. ಅದು ಆ ಬಿಸಿನಲ್ಲಿ ಇವಾಗ 45 ಮಿನಿಟ್ಸ್ 1 ಅವರ್ ಬಂದಿದೆ. ನೋಡ್ಕೊಳ್ಳಿ, ಸರಿನಾ? ಆರ್ಸಿ ಕೊಟ್ಟಿ ಅಪ್ಪ ಅಮ್ಮ ತೋರ್ಸ್ಕೊಟ್ಟು ತಿರ್ಗಾ ಏನಕ್ಕೆ ಕೇಳ್ತಾ ಇದೀನಿ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ ಅದು, ಸರಿನಾ? ಮತ್ತೆ ಇದರಿಂದ ನಿಮ್ಗೆ ಏನಾದ್ರು ಅನ್ಯಾಯ ಆಗುತ್ತಾ ಅಂತ ಹೇಳಿದ್ರೆ ನನ್ಗಂತೂ ಇಲ್ಲ ಅನ್ಸುತ್ತೆ, ಸರಿನಾ? ನೋಡ್ಕೊಳ್ಳಿ. ಇದು ಅಪ್ಪ ರೆಡ್ದಾರು, ಇದು ಮಕ್ಷಿ ಪಿಲಂಕ ಹೆಣ್ಣು. ಓಕೆ. ಸೊ ಗೈಸ್ ನೋಡಿ ಅಪ್ಪ ಅಮ್ಮ ಬಂದ್ಬಿಟ್ಟು ಹಿಂಗಿದೆ, ಅಪ್ಪ ಅಮ್ಮ ಮರಿಗಳು 45 ನಿಮಿಷ 1 ಅವರ್ ಆಡ್ತಾ ಇರೋ ಮರಿಗಳು, ಎತ್ಕೊಂಡಿರೋ ಮರಿಗಳು. ಅಪ್ಪ ಅಮ್ಮ ಇಲ್ಲಿದೆ ನೋಡಿ, ವರ್ಷಕ್ಕೆ 1 ಗೀತ ಆಗೋ ಜೋಡಿಗಳಿದೆಲ್ಲ. ಸೊ ಎಲ್ಲ 1500 ರುಪೀಸ್. ನೋಡಿ ಕ್ವಾಲಿಟಿ ಮೇಲೆ ನಾವು ಆ ಥರ ಎಲ್ಲ ಡಿಫ್ರೆನ್ಶಿಯೇಟ್ ಮಾಡಿಬಿಟ್ಟು ನಿಮ್ಗೇನು ಹೇಳ್ತಿಲ್ಲ, ಓಪನ್ ಆಗಿ ಒಂದೇ ರೇಟು 1500 ರುಪೀಸ್, ಸರಿನಾ? ಯಾಕಂತ ಹೇಳಿದ್ರೆ ಒಂದಕ್ಕೆ ಒಂದು ಮಾಡಿಬಿಟ್ಟು ಅದನ್ನೂ ಹೇಳ್ಬೋದು, ಇದು ತುಂಬ ಚೆನ್ನಾಗಿರೋದು, ಇದು ಬಂದ್ಬಿಟ್ಟು ಸ್ವಲ್ಪ ಹಂಗಿರೋದು, ಇದು ಹೇಳ್ಬಿಟ್ಟು ಡೈರೆಕ್ಟಾಗಿ ಒಂದೇ ಅಮೌಂಟ್. ಅದು ತುಂಬ ಚೆನ್ನಾಗೇ ಇರಲಿ, ಅದು ಒಂದು ಇದೇ ಇರಲಿ, ಏನೇ ಇರಲಿ, 1500 ರುಪೀಸ್. ಅವ್ರ ಮನೆಯಲ್ಲಿ ಅಲ್ಲಿರೋ ಜೋಡಿಗಳನ್ನ ಹಾಕಿ ಮರಿ ಮಾಡಿಸಿ ಅದಕ್ಕೆ ರಿಂಗ್ ಸಮೇತ ಹಾಕಿದ್ದಾರೆ, ಸರಿನಾ? ನಿಮ್ಗೆ ಇದಕ್ಕಿಂತ ಏನು ಪ್ರೂಫ್ ಬೇಕು? ಏನು ನೋಡ್ತಾ ಇದ್ದೀರಾ? ಅವ್ರ ಮನೆ ರಿಂಗು, ಅವ್ರ ನಂಬರು ಇರುತ್ತೆ. ಈ ವಿಡಿಯೋದಲ್ಲಿ ನಾನು ಆ್ಯಕ್ಚುಲಿ ಅವ್ರ ನಂಬರೇ ಹಾಕ್ತೀನಿ, ಸರಿನಾ? ನೀವು ಡೈರೆಕ್ಟಾಗಿ ಅವ್ರ ಹತ್ರ ಮಾತಾಡಿಬಿಟ್ಟು ಎಂಕ್ವೈರಿ ಮಾಡಿಬಿಟ್ಟು ಪಟಾಗಳನ್ನ ಎತ್ಕೊಬೋದು, ಸರಿನಾ? ಮಿಕ್ಕಿದ ಏನು ಜವಾಬ್ದಾರಿ ಇದ್ರು ನಾನು ಎತ್ಕೊತೀನಿ. ನಾನು ಕಾಜಿ ಬ್ರದರ್ ಅವ್ರು ಹಾಕೋ ವಿಡಿಯೋದಲ್ಲಿ ಏನೇ ಆಗಿದ್ರು ನನ್ನ ಜವಾಬ್ದಾರಿ ಎತ್ಕೊತೀನಿ. ನಾನು ಹಾಕೋ ವಿಡಿಯೋದಲ್ಲಿ ಏನೇ ಆಗಿದ್ರು ನನ್ನ ಜವಾಬ್ದಾರಿ ಎತ್ಕೊತೀನಿ, ಸರಿನಾ? ಸೊ ಮಿಕ್ಕಿದ ಏನೇ ಇದ್ರು ನನ್ನ ಸೈಡ್ ಇರೋದು ಅದು ಬಿಟ್ಬಿಡಿ ನೀವು, ಸರಿ? ನಾನು ತಲೆ ಕೆಡ್ಸ್ಕೊಂಡ್ಬಿಡ್ರಿ. ಒಳ್ಳೆ ಪಟಾಗಳು ಹಾಕಿದ್ದೀನಿ, ನಂಬಿ ಕಣ್ಣು ಮುಚ್ಕೊಂಡು ಎತ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ನೋಡೋಣ ಯಾವ ಪಟಾಗಳು ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತೀನಿ. ಓಕೆ ಓಕೆ. ಮನೆಗೆ ಬಂದಿದ ತಕ್ಷಣ ಇಷ್ಟು ಪಟಾಗಳು ಒಂದೇ ಗಿತ ನೋಡೋದು ಒಂದು ಖುಷಿ ಇಲ್ಲದೆ ಕಷ್ಟ. ಮತ್ತು ಆ ಟೂರ್ನಮೆಂಟ್ ಬಿಟ್ಕೊಳಕ್ಕೆ ಕಷ್ಟ ಪಡ್ತಿರಲ್ಲ ನೋಡಿ, ಒಂದು ಅಕ್ಕಿನ ಬಿಡೋಕ್ಕೆ ಎಷ್ಟು ಅಕ್ಕಿನ ರೆಡಿ ಮಾಡ್ಕೊಬೇಕಂತ ಹೇಳ್ಬಿಟ್ಟು. ನೆಕ್ಸ್ಟ್ ಪಟ ಯಾವುದು ನೋಡೋಣ. ಯಾವ್ದು ಬ್ರೋ ಇದು? ಪಟ ಬ್ರೋ. ಓಕೆ ಓಕೆ. ಇದೂನು 0 ಕಲ್ಲಿ ಪಟ ಬ್ರೋ. ಓಕೆ, 1 ಅವರ್ ಆಡ್ತಾ ಇದೆ. 0 ಕಲ್ಲಿ ಪಟ. 0 ಕಲ್ಲಿ ಇನ್ನ ಮೋಸ್ಟ್ಲಿ 0 ಕಲ್ಲಿ ಅಂದ್ರೆ ಇನ್ನ 15 ಡೇಸ್ ನಲ್ಲಿ 1 ಕಲ್ಲಿ ಆಗ್ಬಿಡುತ್ತೆ. ಓಕೆ, 1 ಅವರ್ ಆಡ್ತಾ ಇದೆ. ಬಾಜಿಗೂ ಟ್ರೈ ಮಾಡ್ತಾ ಇದೆ. ಓಕೆ. ಯಾರೋ ಡೈಲಿ ಬಿಟ್ಕೊಂಡು ಬಂದ್ರೆ ಟೈಮಿಂಗ್ ಬಂದ್ಬಿಡುತ್ತೆ. ಗೈಸ್ ಕಂಬರ್ ಮಾಡ್ತೈತೆ, ಸರಿನಾ? ಡೈಲಿ ಬಿಟ್ಕೊಂಡ್ ಬಂದ್ರೆ ಬಾಜಿ ಹೊಡಿಯುತ್ತೆ. ಮತ್ತೆ ನೋಡಿ 1 ಅವರ್ ಆಲ್ರೆಡಿ 0 ಕಲ್ಲಿ ಪಟ ಆಡ್ತೈತೆ. ಅಮ್ಮ. ಓ ಅಮ್ಮ. ಓಕೆ ಗೈಸ್, ಅಮ್ಮ ನೋಡ್ಕೊಳ್ಳಿ. ಓ ಅದ್ರ ಕಣ್ಣೆಲ್ಲ ನೋಡ್ಕೊಳ್ಳಿ. ತುಂಬಾ ಒಳ್ಳೆ ಅಮ್ಮ ಅದು. ಇದು ಅಪ್ಪ. ಓಕೆ ಗೈಸ್, ಈ ಜೋಡಿ ನೋಡ್ಕೊಳ್ಳಿ, ಸರಿನಾ?
ನೆಕ್ಸ್ಟ್ ಲೆವೆಲ್ ಅಲ್ಟಿಮೇಟ್ ಗುರು. ನೋಡಿ ಮನೆ ಜೋಡಿಗಳು ಹೆಂಗಿದಾವೋ ಪಟ್ಟಾಗಳು ಅದೇ ಥರ ವೆಲ್ ಮೇಂಟೈನ್ಡ್ ವೆಲ್ ಗ್ರೂಮ್ಡ್ ಪಟ್ಟಾಗಳು ಸರಿನಾ. ಯಾವುದೋ ಗುರ್ಜಿ ಹೊಡ್ಕೊಂಡು ರೆಕ್ಕೆಗಳು ಪುಕ್ಕಗಳು ಕಿತ್ತಾಕೊಂಡು ಯಾವುದೋ ಈ ಥರದಲ್ಲ. ಕ್ವಾಲಿಟಿ ನೋಡ್ಕೊಳ್ಳಿ, ಅದಕ್ಕೆ ಫೀಡು ಮತ್ತು ಅದಕ್ಕೆ ಬಂದಿರೋ ಕ್ವಾಲಿಟಿ, ಅದನ್ನ ರೇಸ್ ಮಾಡಿರೋ ವೇ ನೋಡಿ ಬ್ರೋ. ಇದಕ್ಕೆಲ್ಲ ಏನೇನು ಫೀಡ್ ಕೊಡ್ತಿದ್ದೀರಿ ಬ್ರೋ? ನಾನು ಚಿಕ್ಕವಾಗ ಚೆನ್ನಾಗಿ ಕೊಡ್ತೀನಿ, ನೀರಿನಲ್ಲಿ ಸೋಪ್ ಮಾಡಿ. ಓಕೆ. ಅದು ಆದ್ಮೇಲೆ ರಾಗಿ. ಓಕೆ. ಇವಾಗ ಅದು ಎಲ್ಲ ಅವರೇ ಓನ್ ಫೀಡ್ ನಲ್ಲಿ ಇರೋದು. ಓಕೆ, ಅವರೇ ಎಲ್ಲ ಓನ್ ಫೀಡ್. ಸದ್ಯಕ್ಕೆ ಬರೀ ರಾಗಿ ಕೊಡ್ತಾ ಇದ್ದೀನಿ. ಓಕೆ. ರಾಗಿನಲ್ಲಿ ಈ ಸೈಜ್ ಇದೆ. ಡೈಲಿ ಒಂದೇ ಸಲ ಕೊಡೋದು. 4 o'clock ಕೊಡ್ತೀನಿ, 6 o'clock ತೆಗ್ದ್ಬಿಡ್ತೀನಿ. ಓಕೆ. ಇದು ಹೋಗಿ HMT ಆಗ್ಬಿಡುತ್ತೆ. ಇವಾಗ್ಲೇ ಫುಲ್ ರೇಕ್ ಬರ್ತಾ ಇದೆ. ಓಕೆ. ನೋಡಿ ಅಪ್ಪ ತರಾನೇ ಫುಲ್ ಆಗ್ಬಿಡುತ್ತೆ. ಓಕೆ. ಇಲ್ಲಿ ಒಂದು ಸ್ವಲ್ಪ ಕಚ್ಬಿಟ್ಟು ಇದೆ. ಓಕೆ. ನನ್ನ ಪ್ರಕಾರ ಒರಿಜಿನಲ್ HMT ಇದ್ರು ಆಗ್ಬಹುದು, ಬಟ್ ಟ್ರೈ ನೋಡಿ, ನೀವು ಬಿಟ್ಟು ನೋಡಿ. ಬಟ್ ನೋಡಿ ಇದು ಎಲ್ಲ ಹಿಂಗಿದೆ ತಿರಿ ಎಲ್ಲ. ತುಂಬಾ ಒಳ್ಳೆ ಪಟ ಇದು. ಆಕ್ಚುಲಿ ಕೊಡಕ್ ಮನ್ಸಿಲ್ಲ, ಬಟ್ ಅಕ್ಕಿ ತುಂಬಾ ಒಳ್ಳೆ ಟೈಮಿಂಗ್ ಮಾಡ್ಬೋದು ಆಚೆ ಹೋದ್ರೆ. ಓಕೆ ಗೈಸ್, ನೋಡಿ ಈ ಅಕ್ಕಿ ಯಾರು ಎತ್ಕೊಂಡ್ರು ನಮಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಎಲ್ಲ ಪಟ್ಟಗಳು ಯಾರ್ಯಾರು ಎತ್ಕೊಂಡ್ರು ಅದನ್ನ ಬಿಟ್ಬಿಟ್ಟು ನಮ್ಗೆ ರಿಸಲ್ಟ್ ಹೇಳಿ. ಬಿಟ್ಟಿದ ತಕ್ಷಣ ಬ್ರೋ ಅಕ್ಕಿ ಯಾರಿಲ್ಲ ಅಂತ ಹೇಳ್ಬಿಡ್ಬೇಡ್ರಿ. ಅಕ್ಕಿ ಬಂದ್ಬಿಟ್ಟು ಡಿಫ್ರೆಂಟ್ ಪ್ಲೇಸ್ ಚೇಂಜ್ ಆಗುತ್ತೆ, ಸ್ವಲ್ಪ ಟೈಮ್ ಎತ್ಕೊಳುತ್ತೆ ಅಕ್ಕಿ ಯಾರೋದು. ಒಂದೊಂದು ಅಕ್ಕಿ ಬಂದ್ಬಿಟ್ಟು 1 ತಿಂಗಳು ಎತ್ಕೊಳುತ್ತೆ, ಒಂದು ಅಕ್ಕಿ ಇನ್ಸ್ಟೆಂಟಾಗಿ ಆಗಿರುತ್ತೆ, ಒಂದು ತಿಂಗಳು ಎತ್ಕೊಳುತ್ತೆ, 1-2 ತಿಂಗಳು ಎತ್ಕೊಳುತ್ತೆ. ಮಿನಿಮಮ್ ಆದರೂ ನಿಮ್ಮ ಮನೇಲಿ ಒಂದು ಅಕ್ಕಿ ಸೆಟ್ ಆಗಬೇಕಂದ್ರೆ 1 ವರ್ಷ ಬೇಕು ಸರಿನಾ. ಅವಾಗಲೇ ಗೊತ್ತಾಗೋದು ಅದನ್ನ ಬಿಟ್ಟು ಅದರಲ್ಲಿ ಏನೈತೆ ಏನಿಲ್ಲ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ನೀವು ಒಂದು ಅಕ್ಕಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ 1 ವರ್ಷದಿಂದ 1.5 ವರ್ಷ ಬೇಕು ಸರಿನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಜಾಕ್ ಟ್ರೇವಾಲ್ ಬ್ರೋ. ಜಾಕ್ ಟ್ರೇವಾಲ್. ಓಕೆ. ಇದು ಆಕ್ಚುಲಿ ಬಂದಿರೋದು ಜಾಕ್, ಅಪ್ಪ ಅಮ್ಮ 2 ಜಾಕ್. ಓಕೆ. ಅದು ಟ್ರೇವಾಲ್ ಹಿಂಗ್ ಟಚ್ ಆಯ್ತು ನನ್ಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಆಗಿರೋದು ಮನೆ. ಈ ಲೈನ್ ನನ್ನ ಹತ್ರ ಒಂದು 12 years ಇಂದ ಇದೆ ಬ್ರೋ. ಓ 12 years. ಅಪ್ಪ ಬಂದ್ಬಿಟ್ಟು 12 years. ಇದರಲ್ಲಿ ಬ್ಯಾಕ್ ಗ್ರೌಂಡ್ ಎಲ್ಲ ಯಾವಾಗಾದ್ರೂ ಬಂತಾ ಬ್ರೋ ಈ ತರ? ಯಾವಾಗ್ಲೂ ಬಂದಿಲ್ಲ, ಫಸ್ಟ್ ಟೈಮ್ ಬಂದಿರೋದು. ಓ ಓಕೆ ಗೈಸ್, ನೋಡಿ ಇದ್ರದ್ದು ಪಟ್ಟ ಎಲ್ಲ ಹಿಂಗೆ. ಅಪ್ಪಗೆ 13 years. ಓ 13 years ಗಂಡಿದು. ನಮ್ಮ ಮನೆಯಲ್ಲಿ ಇದೆ 13 years. ಇಲ್ಲಿ 13 years. 13 ಇಂದ ನನ್ನ ಮನೆಯಲ್ಲಿ ಇದು 12 years. ಇದು ಬಂದಾ ಜೋಡಿಗಳ ಬ್ರೋ ಇದು? ಈ ಲೈನ್ ಯಾರು ಕೊಡಲ್ಲ ನಾನು. ಓಕೆ. ಫಸ್ಟ್ ಟೈಮ್ ಆ ಪಟ ಕೊಡ್ತಾ ಇರೋದು. ಓಕೆ. ಆ ಲೈನ್ ಇದು ಅದೇ ಜೊತೆದು ಇದು ಜಾಕ್. ಅದ್ರದ್ದು ಪಟ್ಟನ ಬ್ರೋ ಇದು ಕೂಡ? ಹೌದು. ಇದಕ್ಕೆ ಒಂದು 8 years ಇದೆ. ಇದಕ್ಕೆ 8 years. ಓ ನಾನು ಲೈನ್ ಯಾರು ಕೊಡಲ್ಲ. ಈ ತರ ಜಾಕ್ ನನ್ನ ಹತ್ರ ಒಂದು 15 ಜಾಕ್ ಇದೆ. 15 ಜಾಕ್ ಇದೆ. ನಾನು ಬೇರೆ ಫ್ರೆಂಡ್ಸ್ ಮನೆಯಲ್ಲಿ ಇಲ್ಲಿ ಅಲ್ಲಿ ಕೊಟ್ಟು ಲಾಕ್ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ಆಗಲ್ಲ ಅಷ್ಟು. ಓಯ್ಯೋ ಗೈಸ್ ನೋಡಿ ಅದ್ರದ್ದು ಸರಿನಾ. ಜಾಕ್ ನಮ್ಮ ಮನೆಯ ಲೈನ್ ಫಸ್ಟ್ ಟೈಮ್ ಜಾಕ್ ಟ್ರೇವಾಲ್ ಬಂದಿದೆ. ನಾನು ಇಟ್ಕೊಂಡ್ಬಿಡೋಣ ಅಂತ ಪ್ಲಾನ್ ಮಾಡಿದೆ, ಬಟ್ ಅದು ಪಟ್ಟ ಇವಾಗ ಸೀಸನ್ಗೆ ಅಟ್ಲೀಸ್ಟ್ ಯಾರಾದ್ರು ಬಿಟ್ರಿ. ಆ ಲೈನ್ ನಲ್ಲಿ ಏನಂದ್ರೆ ಅಕ್ಕಿ ತುಂಬಾ ಪಲ್ಲ ಹೋಗುತ್ತೆ. 8 ಬಂದ್ಬಿಟ್ಟು 5 ಕಲ್ಲಿ ಆದ್ಮೇಲೆ ಬರೋದು. ಓಕೆ. ಬೇಗ ಬರಲ್ಲ. ಓಕೆ. ಒಂದ್ಸಲಿ 8 ಬಂದ್ರೆ ಅಕ್ಕಿ ಫುಲ್ ಲಾಂಗ್ ಟೈಮಿಂಗ್ ಮಾಡ್ಬಿಡ. ಓಕೆ ಗೈಸ್ ನೋಡಿ ಅಪ್ಪ ಅಮ್ಮ ಅದ್ರದ್ದು ಇನ್ನೊಂದು ಬ್ಯಾಚ್ ಪಟ್ಟ ತೋರಿಸ್ಬಿಟ್ಟು ಇದನ್ನ ಕೂಡ ಅದು ನಿಂತ್ಕೊಳ್ಳೋ ಸ್ಟೈಲ್ ನೋಡಿ ಗೈಸ್ ಹೆಂಗ್ ನಿಂತ್ಕೊಂಡಿದೆ. ಯಾವುದೋ ಫೋಟೋಗೆ ನನಗೆ ಪಿಕ್ಚರ್ಗೊಂದು ಹಿಡ್ಕೊ, ನಂದೊಂದು ಪಿಕ್ಚರು ನಿನಗೆ ಇರಲಿ ಅನ್ನೋ ಥರ ಕೊಡ್ತೈತೆ. ಬಾಬಾ 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 ನೆಕ್ಸ್ಟ್ ಲೆವೆಲ್. ಪಟ್ಟಗಳು ತೋರಿಸಿರೋ ಒಂದೊಂದು ಪಟ್ಟನೂ ಅನ್ಯಾಯ ಅಲ್ಲ. ನೋಡ್ಕೊಳ್ಳಿ ಅದ್ರದ್ದು ಸ್ಟ್ಯಾಂಡ್ಸು ಎಲ್ಲ ಐತೆ. ಚಿಕ್ಕ ಮುದ್ದಿ ಫುಲ್ ಕಾರ್ಬನ್ ಶೇಡ್ ಬರುತ್ತೆ. ಟ್ರೇವಾಲ್ ಒಂದೇ ಒಂದು ತೀರಿ, ಇಲ್ಲಿ ಒಂದು ಅಲ್ಲಿ ಒಂದು ಅಷ್ಟೇ. ಓಕೆ ಗೈಸ್ ನೋಡ್ಕೊಳ್ಳಿ, ಯುಟಿಲೈಸ್ ದಿ ಆಪರ್ಚುನಿಟಿ ಫಾರ್ ದಿ ಬೆಸ್ಟ್ ಪ್ರೈಸ್. ಬೆಸ್ಟ್ ಪ್ರೈಸ್ ಅಂದರೆ ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದೀನಿ ಸರಿನಾ. ಇದರಲ್ಲೂ ಪ್ರೈಸಸ್ ಟೂ ಹೈ ಅಂತ ಹೇಳಿದ್ರೆ ನಾನೇನು ಮಾಡೋಕ್ಕಾಗಲ್ಲ ಸರಿನಾ. ನಂಬಿಕೆಯಿಂದ ಕೊಡ್ತಾ ಇದ್ದೀನಿ. ನಂಬಿಕೆ ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ಎತ್ಕೊಳ್ಳೋಂಥ ಪಟ್ಟಗಳು ಕೊಡ್ತಾರೆ. ಅಪ್ಪ ಅಮ್ಮ ತೋರಿಸಿ ಯಾರಿಗೂ ಕೊಡ್ತಾರೆ? ಅಪ್ಪ ಅಮ್ಮ ತೋರಿಸ್ಬಿಟ್ಟು ನಿಮ್ಗೆ ಮುಂದೆನೇ ಅಕ್ಕಿ ಮೋಡಕ್ಕೆ ಬಿಟ್ಟು ಕೊಡ್ತಾ ಇರೋ ಪಟ್ಟಗಳು ಸರಿನಾ. ಇದರಲ್ಲಿ ಕೂಡ ಬಂದ್ಬಿಟ್ಟು ನೀವು ಬ್ಯಾಡ್ ಕಮೆಂಟ್ ಆಗ್ತಾ ಇದೀರ ಅಂತ ಹೇಳಿದ್ರೆ ನೀವೆಂಥವ್ರು ಅಂತ ಹೇಳ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸೇ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಆಮೇಲೆ. ಇದು ಬಂದ್ಬಿಟ್ಟು ಇದು ನನ್ನ ಮನೆದು ಆನಿಕಲ್ ರೆಗ್ದಾರ್ದು. ಓಕೆ. ತುಂಬಾ ಒಳ್ಳೆ ಲೈನ್. ಇದನ್ನು ಸಿಲಕ್ನಿ ತುಂಬಾ ಜಾಸ್ತಿ. ಇದು ಆಲ್ಮೋಸ್ಟ್ 6 ಕಲ್ಲಿ ಆಗ್ತಾ ಇದೆ ಬ್ರೋ. 6 ಕಲ್ಲಿ ಆಗ್ತಾ ಇದೆ. ಓಕೆ. ಮೋಸ್ಟ್ಲಿ ಹೆಣ್ ಪಟ್ಟ ಇರ್ಬೋದು. ಓಕೆ. ಇದು ಬಿಡ್ತೀರಾ ಅಂತ ಬಿಟ್ಕೊಳ್ಳಿ, ಇಲ್ಲ ಅಂತ ದೊಡ್ಡ ಮಾಡ್ತೀರಾ ಅಂತ ದೊಡ್ಡ ಮಾಡ್ಕೊಳ್ಳಿ. ಇದು ಅಕ್ಕಿ ಇದೆ. ಇದು ಅಮ್ಮಗೆ ನಾನು 5,000 ಕೊಟ್ಟು ತಗೊಂಡ್ ಬಂದೀನಿ ಬರೀ ಅಮ್ಮಗೆ. ಓಕೆ. ನಾನು ಅಮ್ಮನೂ ತೋರಿಸ್ತೀನಿ. ಓ ಅಪ್ಪ ಕೂಡ ಇದಾರ ಬ್ರೋ? ಇವ್ರು ಅಪ್ಪನೂ ಇದೆ ನೋಡಿ. ಇದೇ ಅಮ್ಮ, ಚಿಕ್ಕ ಮೋತಿ ಆನಿಕಲ್ ರೆಗ್ದಾರು. ಹಾಂ ಗೈಸ್ ನೋಡಿ ಇದ್ರದ್ದು. ಅಯ್ಯೋ ಇಟ್ಕೊ ನನ್ನೊಂದು ಫೋಟೋ. ಇದು ಅಪ್ಪ. ಹಾಂ ಗೈಸ್ ನೋಡಿ ಜೋಡಿ. ನೀವೇ ಹೇಳ್ಬೇಕು, ನಾನೇನು ಹೇಳೋ ಥರ ಇಲ್ಲ ಸರಿನಾ.
ನನಗೆ ಶೋಕಿ ತುಂಬ ಕಮ್ಮಿ ಗೊತ್ತು. ಸೊ ನೋಡೋರು ನೀವೇ ಹೇಳ್ಬೇಕು ಪಟ್ಟಾಗಳು ಯಾವ ಥರ ಇದೆ, ಜೋಡಿಗಳು ಯಾವ ಥರ. ನೀವು ಈಸ್ಕೊಂಡೋಗಿಲ್ಲ ಅಂದ್ರೂ ಪರವಾಗಿಲ್ಲ, ನೋಡೋರು ಬಂದ್ಬಿಟ್ಟು ಒಂದು ಕಮೆಂಟ್ ಹಾಕಿ. ಸೊ ಈಸ್ಕೊಂಡವ್ರಿಗೆ ಒಂದು ಮೋಟಿವೇಶನ್ ಸಿಗುತ್ತೆ, ಮತ್ತು ನಾವು ಒಬ್ಬರನ್ನ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ, ಮತ್ತು ನೀವು ಒಬ್ರಿಗೆ ಏನಾದರೂ ಹೇಳ್ಕೊಡ್ದಂಗೆ ಆಗುತ್ತೆ. ಒಂದು ಕಮೆಂಟ್, ನೀವು ಒಂದೊಂದು ಕಮೆಂಟು ವ್ಯಾಲ್ಯೂಬಲ್ ಕಮೆಂಟ್ ಆಗಿರುತ್ತೆ. ಸೊ ನೋಡಿ, ಜೋಡಿಗಳು ಅಪ್ಪ ಅಮ್ಮ ತೋರಿಸ್ತಾ ಇದ್ದೀರಿ ಮತ್ತು ಪಟ್ಟಾಗಳನ್ನು ತೋರಿಸ್ತಾ ಇದ್ದೀರಿ. ನಿಮ್ಮ ಅನಿಸಿಕೆ ಏನು ಅಂತ ಹೇಳ್ಬಿಟ್ಟು ನೀವು ಒಂದು ಕಮೆಂಟ್ ಹಾಕಿ, ಸರಿನಾ. ಪಟ್ಟಾಗಳು, ಮನೆ ಪಟ್ಟಾಗಳು 1500 ರೂಪೀಸ್. ಈ ಪಟ್ಟಾಗಿ ನೀವೇ ಹೇಳಿ, ನಿಮ್ಮ ಮನೆಯಲ್ಲಿ ಇದೆ ಒಂದು ಜೋಡಿ ಹಾಕ್ಬಿಟ್ಟು ಒಂದು ಮರಿ ಮಾಡಿಸಿ, ಒಂದು 4 ಕಲಿ ಪಟಾನ ಕಷ್ಟಪಟ್ಟು ಅದನ್ನ ಆರಿಸಿ ಬಿಸಿಲಲ್ಲಿ ನೋಡ್ಕೊಂಡು ಒಂದು ಪಟಾನ ಕೊಡ್ತೀರಾ ಅಂತ ಹೇಳಿದ್ರೆ ನೀವು ಯಾವ ರೇಟಿಗೆ ಕೊಡ್ಬೋದು ಅಂತ ಹೇಳ್ಬಿಟ್ಟು ನೀವು ಅದನ್ನ ಕೂಡ ಮೆಸೇಜ್ ಹಾಕಿ, ಸರಿನಾ. ಕಮೆಂಟ್ ಹಾಕಿ. ಯಾಕಂತ ಹೇಳಿದ್ರೆ ಸ್ವಲ್ಪ ಜನ ಇರ್ತಾರೆ, ಏನೋ ಗೊತ್ತಿಲ್ಲದವರೆಲ್ಲ ಬಂದ್ಬಿಟ್ಟು ಒಂದು ಕಮೆಂಟ್ ಹಾಕ್ಬಿಡ್ತಾರೆ, ಅದು ನಮ್ಮನ್ನು ಡಿಮೋಟಿವೇಟ್ ಆಗುತ್ತೆ. ನಿಮ್ಮಂಥವ್ರು ನೋಡೋರು ಒಂದು ಕಮೆಂಟ್ ಹಾಕಿದ್ರೆ ಅಂಥವ್ರು ಬಾಯಿ ಮುಚ್ತಾರೆ, ಸರಿನಾ. ಸೊ ನಿಮ್ಮಂಥವ್ರು ಒಂದು ದಯವಿಟ್ಟು ಕಮೆಂಟ್ಸ್ ಹಾಕಿ. ಸೊ ನಮ್ಮನ್ನು ಸಪೋರ್ಟ್ ಮಾಡೋರು ಒಂದು ಕಮೆಂಟ್ ಹಾಕಿ, ಸರಿನಾ. ಯಾಕಂತ ಹೇಳಿದ್ರೆ ಅದೆಲ್ಲ ಬಂದ್ಬಿಟ್ಟು ನಮ್ಗೆ ಒಂದು ಮೋಟಿವೇಶನ್, ಸರಿನಾ. ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ಬೇಕಂತ ಹೇಳಿದ್ರೆ ನಮ್ಗೆ ಮೋಟಿವೇಶನ್, ನೆಕ್ಸ್ಟ್ ಒಂದು ಪಟ್ಟ ಕೊಡ್ಬೇಕಂತ ಹೇಳಿದ್ರೆ ನಮ್ಗೆ ನೀವೇ ಮೋಟಿವೇಶನ್. ನೀವು ಒಂದು ಕಮೆಂಟ್ ಹಾಕಿಲ್ಲ, ನೀವು ಒಂದು ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಗೆ ಅದು ಬಂದ್ಬಿಟ್ಟು ಬೇರೆ ಯಾರಾದರೂ ಒಂದು ಕಮೆಂಟ್ ನೆಗೆಟಿವ್ ಕಮೆಂಟ್ ಬಂದ್ಬಿಟ್ರೆ ಕೂಡ ನೆಕ್ಸ್ಟ್ ಟೈಮ್ ನಾವು ಅಕ್ಕಿ ಕೊಡೋಕೆ ಮನ್ಸು ಬರೋಲ್ಲ, ಸ್ಟಾಪ್ ಮಾಡಿಬಿಡ್ತೀರಿ ಆ್ಯಕ್ಚುಲಿ, ಸರಿನಾ. ಅಂಥ ಪರಿಸ್ಥಿತಿ ಬರಬೇಡ್ದು. ಸೊ ನೆಕ್ಸ್ಟ್ ಪಟ್ಟ ಬಂದ್ಬಿಟ್ಟು ನೋಡೋಣ. ಇದು ಬಂದ್ಬಿಟ್ಟು ಒಳ್ಳೆ ಚೀನಿ ಬ್ರೋ. ಓಕೆ. ಅಪ್ಪ ಬಂದ್ಬಿಟ್ಟು ಚೀನಿ ಪಿಲಂಕ, ಅಮ್ಮ ಬಂದ್ಬಿಟ್ಟು ಸಬ್ಜಾ ರೇಗ್ದಾರು. ಅದನ್ನು ತೋರಿಸ್ತೀನಿ. ತುಂಬಾ ಒಳ್ಳೆ ಪಟ. ಇದೂನು 1 hour ಬಂದಿದೆ, ಇನ್ನ ಬಾಜಿ ತೆಗ್ದಿಲ್ಲ. ಅಕ್ಕಿ ತುಂಬಾ ಒಳ್ಳೆ ಆಟ. ಚಿಕ್ಕ ಮೂತಿ, ಫುಲ್ ಕಾರ್ಬನ್ ಕಣ್ಣು. ಓಕೆ. ಬಿಸಿನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಬ್ಲೂ ಶೇಡ್ ಇರುತ್ತೆ, ಕಾರ್ಬನ್ ಕಣ್ಣು. ಓಕೆ ನೋಡಿ ಚೀನಿ ಅಪ್ಪ ತೋರಿಸ್ತೀನಿ. ಓಕೆ ಗೈಸ್ ನೋಡ್ಕೊಳ್ಳಿ, ಚೀನಿ ಅಪ್ಪ. ಸರಿ ಇರು, ಎಲ್ಲ ಹೋಗ್ತಾ ಇದೆಯಾ, ಇರೋ ಒಂದೇ ನಿಮಿಷ. ಶ್ರೀಲಂಕಾ ಅಪ್ಪ. ಗೈಸ್ ಚೀನಿ ಅಪ್ಪ ನೋಡ್ಕೊಳ್ಳಿ. ಅಮ್ಮ ಗೈಸ್ ಅಮ್ಮ ನೋಡ್ಕೊಳ್ಳಿ ಗೈಸ್, ಅದ್ರ ಕಣ್ಣು ನೋಡಿ ಅಮ್ಮಂದು. ಪಟ್ಟ ನೋಡ್ಬಿಟ್ಟು ಅಮ್ಮ ಅಪ್ಪ ಕೇಳಿಬೇಡಿ ಯಾರು. ನಂದು 10 years ಕಷ್ಟಪಟ್ಟಿರೋದು ಕಲೆಕ್ಷನ್. ಇದು ಕಲೆಕ್ಷನ್ ಇಂದ ನಾನು ಪಟ ಕೊಡ್ತಾ ಇರೋದು. ಆಮೇಲೆ ಪಟ ಬೇಡ ದೊಡ್ಡಕ್ಕಿನ ಇದು ಯಾರಿಗೆ ತೋರಿಸಿಲ್ಲ, ಯಾವಾಗ ತೋರಿಸಿಲ್ಲ. ಕಲೆಕ್ಷನ್ ಇಲ್ಲಿ ಯಾವಾಗ ತೋರಿಸಿಲ್ಲ. ಇವಾಗ ಬರೀ ಅದು ಯಾಕಂದ್ರೆ ಪಟ್ಟ ಮನೆ ಪಟ್ಟ ಕೊಡ್ತಾ ಇರೋದು. ಅಪ್ಪ ಅಮ್ಮನು ನೋಡ್ಕೊಳ್ಳಿ ಹಿಂಗ್ ಒಂದಿದೆ, ಅದಕ್ಕೋಸ್ಕರ ತೋರಿಸ್ತಾ ಇರೋದು. ಗೈಸ್ ನೋಡ್ಕೊಳ್ಳಿ, ಅದಕ್ಕಂತ ಅಪ್ಪ ಅಮ್ಮನ ಕೇಳ್ಬಿಟ್ಟು ಗಿಟ್ಟಿರಾ ಗೈಸ್, ಸರಿನಾ. ಆಮೇಲೆ ತುಂಬಾ ಅಷ್ಟೇ ನೋಡ್ಕೊಳ್ಳಿ. ಯಾಕಂತಂದ್ರೆ ಒಂದು ಈ ಅಪ್ಪ ಅಮ್ಮ ತೋರಿಸೋ ವಿಚಾರ ಒಂದೇ, ಸರಿನಾ. ಯಾಕಂದ್ರೆ ಪಟ್ಟಗಳು ನಮ್ಮ ಹತ್ರ ಹೆಂಗ್ ಮಾಡ್ತಿರೋದು ಏನು ಅಂತ ಹೇಳ್ಬಿಟ್ಟು ಫಸ್ಟ್ ವಿಚಾರ. ಸೆಕೆಂಡ್ ವಿಚಾರ, ನಿಮ್ ನಂಬಿಕೆಗೋಸ್ಕರ ನೀವು ನಂಬ್ತೀರಾ, ಆದ್ರೂ ಇನ್ನೂ ಆ ನಂಬಿಕೆ ಉಳಿಸ್ಕೊಬೇಕು ಅನ್ನೋ ಒಂದು ವಿಚಾರ. ಅದಾದ್ಮೇಲೆ ಒಂದು ಜೋಡಿ ಹೆಂಗ್ ಆಗ್ತಾವ್ರೆ, ಪಟ್ಟ ಯಾವ ತರ ಔಟ್ಕಮ್ ಬರುತ್ತೆ ಅನ್ನೋದು ಬಂದ್ಬಿಟ್ಟು ನೀವು ತಿಳ್ಕೊಬೇಕು. ಇಷ್ಟು ಜೋಡಿ ತೋರಿಸಿದಿರಿ, ಸರಿನಾ. ಬರೀ ಒಂದೇ ವಿಚಾರಕ್ಕೆ ತೋರಿಸಿಲ್ಲ, ಅದು ಬಂದ್ಬಿಟ್ಟು ಒಂದು ಜೋಡಿ ಹೆಂಗ್ ಆಗ್ತಾವ್ರೆ, ಸರಿನಾ. ಒಂದು ಜೋಡಿ ಹೆಂಗ್ ಆಗ್ತಾರೆ, ಒಂದು ಪಟ್ಟ ಯಾವ ತರ ಬರುತ್ತೆ ಅನ್ನೋದನ್ನ ಬಂದ್ಬಿಟ್ಟು ನೀವೇ ನೋಡ್ಕೊಬೇಕು, ಸರಿನಾ. ಒಂದು ವಿಡಿಯೋ ಆಗ್ತಾ ಇದೀನಿ ಅಂತ ಹೇಳಿದ್ರೆ ಅದ್ರಲ್ಲಿ ಕಲ್ತ್ಕೊಳೋದು ತುಂಬಾ ಇರುತ್ತೆ, ಸರಿನಾ. ಅದೆಲ್ಲ ನೋಡ್ಕೊಳ್ಳಿ. ಇದೂನು ಅದೇ ಜೊತೆ ಪಟ್ಟ ಬ್ರೋ. ಓಕೆ. ಇದು ದೊಡ್ಡ, ಅದು ಚಿಕ್ಕ. ಫಸ್ಟ್ ಇದು ಮಾಡಿರೋದು ರೇಗ್ದಾರು. ಓಕೆ. ಇದು ಹೆಣ್ಪಟ್ಟ. ಓಕೆ. ಯಾರಾದ್ರು ಬಿಟ್ಬಿಟ್ಟು ದೊಡ್ಡ ಮಾಡಿ ಇಟ್ಕೊಂಡಿರ್ತೀರಾ, ಅದು ಅಮ್ಮ ಹಿಂಗಿದೆ, ಅದೇ ಕಲರ್ ಬಂದಿದೆ. ಓಕೆ. ಅದೇ ಜಾತಿ. ಅದು ಅಮ್ಮ ಚಿಕ್ಕವಾಗ ಹಿಂಗೆ ಇತ್ತು. ಓ. ಅದು ಬಂದ್ಬಿಟ್ಟು 1 hour ಆಡ್ತಾ ಇದೆ, ಇನ್ನ ಬಾಜಿಗೆ ಬಂದಿಲ್ಲ. ಓಕೆ. ಇನ್ನ ಚೀನಿ ಬ್ರೋ, ಚೀನಿ 1 hour ಆಡ್ತಾ ಇದೆ, ಬಾಜಿ ಬಂದಿಲ್ಲ, ಇನ್ನ ಟ್ರೈ ಮಾಡ್ತಾ ಇದೆ. ಓಕೆ ಓಕೆ ಗೈಸ್ ನೋಡ್ಕೊಳ್ಳಿ, ಯೂಸ್ ದಿ ಆಪರ್ಚುನಿಟಿ. ಸೊ ಸ್ಕ್ರೀನ್ ಮೇಲೆ ಒಂದು ನಂಬರ್ ಹಾಕಿರ್ತೀನಿ, ನಮ್ಮ ಕಾಜಿಬ್ರವ್ರದ್ದೇ ಹಾಕಿರ್ತೀನಿ. ದಯವಿಟ್ಟು ಸೀರಿಯಸ್ ಆಗಿ ಇಂಟ್ರೆಸ್ಟೆಡ್ ಆಗಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಯಾಕಂತಂದರೆ ತುಂಬ ಬ್ಯುಸಿ ಅಂದರೆ ತುಂಬ ಬ್ಯುಸಿ ಶೆಡ್ಯೂಲ್ಸ್ ಇರೋ ಅಂಥ ವ್ಯಕ್ತಿಗಳು ನಾವು. ಅದಕ್ಕಂತ ಹೇಳ್ಬಿಟ್ಟು ನಾವು ಹಂಗೆ ಆ ವಿಚಾರದಲ್ಲಿ ಹೇಳ್ತಾರೆ, ತಪ್ಪಾಗಿ ತಿಳ್ಕೊಬೇಡಿ. ಯಾಕಂದರೆ ಒಂದು ಕೆಲಸ ಮಾಡ್ಕೊಂಡು ತಿರ್ಗಾ ಅದು ಬಿಟ್ಕೊಂಡು ಮಿಕ್ಕಿದೆಲ್ಲ ಈ ವಿಡಿಯೋಗಳು ಮಾಡ್ಕೊಂಡು ನಾವು ನಿಮ್ಮ ಕಾಲ್ಸ್ ಇರ್ತಾ ಇದ್ದೀರಿ ಅಂತ ಹೇಳಿದ್ರೆ ನಮ್ಮ ಟೈಮ್ನ ನೀವು ಅರ್ಥ ಮಾಡ್ಕೊಳ್ಳಿ, ಸರಿನಾ. ದಯವಿಟ್ಟು ಸೀರಿಯಸ್ ಬಯರ್ಸ್ ಯಾರಿದ್ರು, ನೀವು ಒಂದು ಒಳ್ಳೆ ಶೋಕಿ ಮಾಡಬೇಕು, ಒಂದು ಒಳ್ಳೆ ಪಟಾಗಳು ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ಪಟಾಗಳನ್ನ ಎತ್ಕೊಂಡು ಆರಿಸ್ಕೊಂಡು ಒಂದು ಒಳ್ಳೆ ಶೋಕಿ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಬ್ರೋ. ಅಷ್ಟೇನಾ ಬ್ರೋ ಪಟಾಗಳು? ಸೊ ಗೈಸ್ ನೋಡಿ, ಎಷ್ಟೆಷ್ಟು ಪಟಾಗಳು ತೋರಿಸಿದಿರಿ, ಎಲ್ಲ ಕ್ಲೀನಾಗಿ ತೋರಿಸಿದಿರಿ, ಅಪ್ಪ ಅಮ್ಮನ ಜೊತೆ ತೋರಿಸಿದಿರಿ. ಅದು ಎಲ್ಲ ಕರೆಂಟ್ಲಿ ಫ್ಲೈಯಿಂಗ್ ಕಂಡೀಷನ್ಸ್, ಫ್ಲೈಯಿಂಗ್ ಆರ್ತಾ ಇರೋ ಕಂಡೀಷನ್. ಬ್ರದರ್ ಅವ್ರದ್ದು ಬಂದ್ಬಿಟ್ಟು ಆಚೆ ಸೆಟಪ್ ಬಂದ್ಬಿಟ್ಟು ಅಕ್ಕಿನ ಇಕ್ಕಿದ್ರು, ತೋರಿಸ್ತೀನಿ ಅದು ನಿಮಗೆ. ನಾನು ಬರೋವಾಗ ಪಟಾಗಳೆಲ್ಲ ಆರ್ತಾ ಇತ್ತು, ಒಂದು ಸ್ವಲ್ಪ ಪಟಾಗಳು ಆರ್ತಾ ಇತ್ತು, ಸರಿನಾ. ಅವ್ರದ್ದು ಛತ್ರಿ ಅಲ್ಲಿದೆ. ಸೊ ಸೆಟಪ್ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಸರಿನಾ. ನೋಡಿ ಫ್ಲೈಯಿಂಗ್ ಕಂಡೀಷನಲ್ಲಿ ಎಲ್ಲ ಕ್ಲೀನಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡವ್ರು ಅವರು. ನೋಡಿ ನಾನು ಬರೋವಾಗ ಇದನ್ನು ನಿಲ್ಸಿದ್ರು. ಸೊ ನಿಮ್ಮ ಹತ್ರ ನಾನು ಸುಳ್ಳು ಹೇಳೋದಿಲ್ಲ, ಏನೂ ಇಲ್ಲ, ಸರಿನಾ. ಎಲ್ಲ ಓಪನ್ ನಿಮ್ಮ ಹತ್ರ. ನಾನು ಬ್ರದರ್ ಯಾವ್ದೋ ಒಂದು ವೀಡಿಯೋ ಆಗ್ತಾಯಿದ್ದೀನಿ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಬೇಕು ಅದನ್ನು, ಸರಿನಾ. ಕಮೆಂಟ್, ನನಗೆ ಈ ವಿಡಿಯೋದಲ್ಲಿ ಕಮೆಂಟ್ಗಳು, ನಿಮ್ಮ ಕಮೆಂಟ್ ನೋಡ್ಬೇಕು ನಾನು. ನಿಮ್ಗೇನು ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಹಾಕಿ, ಅದ್ರ ಬೇಸ್ಡಾಗಿ ನೆಕ್ಸ್ಟ್ ನಾವು ಒಂದು ವೀಡಿಯೋಸ್ ಮಾಡೋದಾ ಬೇಡವಾ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ತೀರಿ. ಮತ್ತು ಪ್ರೈಸು ನೀವು ಕೇಳಿದ್ರಿ, ಒಂದು ಒಳ್ಳೆ ಪ್ರೈಸ್ಗೆ ಒಂದು ಒಳ್ಳೆ ಅಕ್ಕಿಗಳು ಬೇಕಂತ ಹೇಳ್ಬಿಟ್ಟು
ನನ್ನ ಕೈಯಲ್ಲಿ ಆದಷ್ಟು ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ ಗೈಸ್. ನಾನು ಜೆನ್ಯೂನ್ ಅಂತ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ, ಅದು ನಿಮಗೆ ಬಿಟ್ಟಿರೋದು, ಸರಿನಾ? ಸೊ ಸಿಗೋಣ ಒಂದು ವೀಡಿಯೋದಲ್ಲಿ. ವಿಡಿಯೋ ಇಷ್ಟ ಆಯ್ತು ಅಂತಂದರೆ ಸ್ವಲ್ಪ ನೋಡಿ ಈಸ್ಕೊಳ್ಳಿ. ನನ್ನ ಸೈಡಿಂದ ಆಗೋಷ್ಟು ನಾವು ಮಾಡ್ತಾಯಿದ್ದೀರಿ. ಸೊ ಸಿಗೋಣ ಒಂದು ವೀಡಿಯೋದಲ್ಲಿ. ಲವ್ ಯು ಆಲ್.